ಶ್ರೀಯುತರಾದಂತಹ ಕಿರಣ್ ಕುಮಾರ್ ಅವರಿಗೆ. ಶ್ರೀಯುತರು ಆಯುರ್ವೇದ ಸಂಹಿತ ಎಂಬ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ ಮತ್ತು ತಮ್ಮ ವಿದ್ಯಾಭ್ಯಾಸದ ನಂತರ ಇವರು SKMC ಅಂಡ್ ಹಾಸ್ಪಿಟಲ್ನ ಇಲ್ಲಿ 2014ರಿಂದ 19ರವರೆಗೆ ಸಹ ಪ್ರಾಧ್ಯಾಪಕರಾಗಿ ಹಾಗೂ 2019ರಿಂದ ಇಲ್ಲಿಯವರೆಗೂ ರೀಡರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೂ ಇವರು ವರ್ಷ ಋತು ಎಂಬ ಸಂಶೋಧನಾ ಪ್ರಬಂಧವನ್ನು ಮಂಡಿಸಿದ್ದಾರೆ. ತಮ್ಮ ಕಾರ್ಯದ ಜೊತೆಗೆ ನೀಮಾ ಸಂಸ್ಥೆಗೆ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ತಮ್ಮ ವೃತ್ತಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಜ್ಞಾನಾರ್ಜನೆಗಾಗಿ ಹಲವಾರು ವಿಚಾರ ಸಂಕಿರಣಗಳು, ಅಧ್ಯಯನ ಗೋಷ್ಠಿಗಳು ಮತ್ತು ಕಾರ್ಯಾಗಾರಗಳಲ್ಲಿ ಭಾಗವಹಿಸಿದ್ದಾರೆ. ತಮ್ಮ ಜ್ಞಾನಾರ್ಜನೆಯೊಂದಿಗೆ ಸಾಮಾಜಿಕ ಕಳಕಳಿಯುಳ್ಳ ಇವರು ಗ್ರಾಮ ವಿಕಾಸ ಯೋಜನೆಯನ್ನು ಕೈಗೆತ್ತಿಕೊಂಡು ಹಲವಾರು ಉಚಿತ ಆರೋಗ್ಯ ಶಿಬಿರಗಳನ್ನು ನಡೆಸಿದ್ದಾರೆ. ಹಾಗೂ ನವೀನ ತಾಂತ್ರಿಕತೆಯನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಆಯುಷ್ ವೈದ್ಯರ ಸಂಘವನ್ನು ಬಲಪಡಿಸಿ ಕೆಲಸವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ತಮ್ಮ ನೇತೃತ್ವದಲ್ಲಿ ಬೆಳಗಾವಿ ಚಲೋ ಎಂಬ ಆಂದೋಲನವನ್ನು ಹುಟ್ಟುಹಾಕುವುದರ ಮೂಲಕ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಆಯುಷ್ ವೈದ್ಯರ ವೇತನ ತಾರತಮ್ಯಕ್ಕೆ ತೆರೆ ಎಳೆದು ಆಯುಷ್ ವೈದ್ಯರಿಗೆ ಗೌರವಯುತ ವೇತನವನ್ನು ಕೊಡಿಸುವಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ. ಇಂತಹ ಸಾಧಕರಿಗೆ ಈ ದಿವಸ TMS ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಲ್ಲಿ ಶ್ರೇಷ್ಠಸ್ಥಲ ಬ್ರಹ್ಮ ವರಸದ್ಯೋಜಾತ ಶಿವಾಚಾರ್ಯ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಹಾಗೂ ಅವರ ಆಶೀರ್ವಾದದೊಂದಿಗೆ ಎಲ್ಲ ಬೋಧಕೇತರ ಸಿಬ್ಬಂದಿಯವರಿಗೂ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಅವರಿಗೆ ಅಭಿನಂದನಾ ಪತ್ರವನ್ನು ಅರ್ಪಿಸ್ತಾ ಇದ್ದೇವೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಅವರನ್ನು ಪ್ರೋತ್ಸಾಹಿಸಬೇಕು. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಸರ್. ಜೈ ಶ್ರೀ ಗುರುದೇವ್. ಓಂ ಶ್ರೀ ಧನ್ವಂತರೇ ನಮಃ. ಶ್ರೀ ಮಂಜುನಾಥಾಯ ನಮಃ. ನಾನು ಸಹ ಒಂದು ಗುರು ಪರಂಪರೆಯ ಮಠದ ಭಕ್ತನಾಗಿ ಅಲ್ಲಿಯೇ ಸಹ ವೈದ್ಯನಾಗಿ ಕೆಲಸ ಮಾಡ್ತಿರೋನಾಗಿ ಈ ಶ್ರೀಮಠದ ಗುರು ಪರಂಪರೆಯಲ್ಲಿ ನಡೆದುಕೊಂಡು ಬಂದಿರತಂತಹ ಶ್ರೀಮಠದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಜಕ್ಕೂ ನಾನು ಧನ್ಯನಾಗಿದ್ದೇನೆ. ಪೂಜ್ಯ ಶ್ರೀ ಶಿವಾಚಾರ್ಯ ಸ್ವಾಮೀಜಿಯವರ ಪಾದಾರದೊಳಗೆ ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತಾ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಅದಕ್ಕೆ ವೇದಿಕೆ ಮುಂಭಾಗದಲ್ಲೂ ಸಹ ಭಾಳಷ್ಟು ನನ್ನ ಹಿರಿಯರು, ಗುರುಗಳು, ಗಣ್ಯರು ಎಲ್ಲ ಇದ್ದೀರಿ, ಪೋಷಕರಿದ್ದೀರಿ, ವಿದ್ಯಾರ್ಥಿಗಳಿದ್ದೀರಿ, ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮದ ಕುರಿತು ಹೌದು 3 ವಿಷಯಗಳಿದೆ. ಒಂದು, ಶಿಷ್ಯ ಉಪನಯನ ಮಾಡಿಸ್ಕೊಂಡು ಶಿಷ್ಯರಾಗಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳು. ಒಂದು, ಪದವಿನ ಮುಗಿಸಿ ತಮ್ಮ ವೈದ್ಯ ವೃತ್ತಿನ ಪ್ರಾರಂಭಿಸಿ ಹೊರಡಲಿಕ್ಕೆ ಸನ್ನದ್ಧರಾಗಿರೋ ವಿದ್ಯಾರ್ಥಿಗಳು ನಡುವೆ ಒಂದು ವಾರ್ಷಿಕ ಸಮಾರಂಭ. ಇವ 3 ವಿಷಯಗಳನ್ನ ಕುರಿತು ನಾನು ಮಾತಾಡಬೇಕಾಗಿದೆ. ನಾನು ಕಾರ್ಯಕ್ರಮಕ್ಕೆ ಬರುವ ಮುಂಚೆ ನಮ್ಮ ಡಾಕ್ಟರ್ ನಾಗರಾಜ್ ಅಂಗಡಿ ಸಾರು, ಸದಾನಂದ್ ಸಾರು ಭಾಳ ಆತ್ಮೀಯವಾಗಿ ಮತ್ತೆಲ್ಲ ಉಪನ್ಯಾಸಕ ವೃಂದರು ಆಹ್ವಾನಿಸಿದ್ರು. ನಾಗರಾಜ್ ಸರ್ ಅಂತೂ ಪದೇ ಪದೇ ಹೇಳಿದರು, ಕಿರಣ್ ಡಾಕ್ಟ್ರೇ, ನೀವು SDM ಅಲುಮ್ನಿ, ಸಂಹಿತಾ ಸಹ ಪ್ರಾಧ್ಯಾಪಕರು, ನೀವು ಒಂದೊಳ್ಳೆ ಚಂದ ಶ್ಲೋಕ ಹಾಕೊಂಡು ತುಂಬ ಚೆನ್ನಾಗಿ ಮಾತಾಡಬೇಕು, ಸೆನೆಟ್ ಮೆಂಬರ್ ಇದ್ದೀರಿ ಅಂತ. ನನಗೆ ಬಹಳ ಯೋಚನೆ. ಯಾಕೆಂದರೆ ನಾಗರಾಜ್ ಅಂಗಡಿಯವರು ನನಗೊಂದು ವರ್ಷ ಜೂನಿಯರ್ ಆದರೂ ನನಗಿಂತ ಹಿರಿಯರು ಥರ ಜ್ಞಾನದಲ್ಲಿ, ಅವರ ಅನುಭವದಲ್ಲಿ. ಅವ್ರಿಗೆ ಕೆಲವರು ನಾವು ಹೇಳ್ತೀವಿ ನಮ್ಮ ಟೀಚರ್ಸ್ಗೆ ವಾಕಿಂಗ್ ಚರಕ ಹೀಗೆಲ್ಲ ಹೇಳ್ತೀವಿ ನಮ್ಮ ಗುರುಗಳಿಗೆ. ಅವರೊಂಥರ ಯಾವಾಗಲೂ ಶ್ಲೋಕ ಚರಕ. ಯಾವಾಗಲೂ ಅವ್ರ ಮಾತೆತ್ತಿದ್ರೆ ಒಂದು 10 ನಿಮಿಷದ ಮಾತಲ್ಲಿ ಒಂದು 20 ಶ್ಲೋಕನಾದರೂ ಬಂದಿರುತ್ತೆ. ಅವ್ರುಗಳ ಮುಂದೆ ನಾನು ಯಾವ ಶ್ಲೋಕಗಳು ಬರ್ಕೊಂಡು ಮಾತಾಡಬೇಕು ಅನ್ನೋದು ಒಂದು. ಎರಡನೇದು, ನಾನು ಒಂದು ಮಕ್ಕಳನ್ನ ಇನ್ಸ್ಪೈರ್ ಮಾಡಿ ಒಂದು ಆಯುರ್ವೇದ ಬಗ್ಗೆ ಒಂದು ಇನ್ಸ್ಪೈರ್ ಮಾಡಿ ಹೋಗೋಣ ನನ್ನ ಭಾಷಣದಲ್ಲಿ ನಿಂತ್ಕೊಂಡು ಬಂದೆ. ನಾನು ಬಂದು ಅಲ್ಲಿ ಚೇಂಬರಲ್ಲಿ ಕುಂತಿದ್ದಾಗ ಎಲ್ಲ ಮಹನೀಯರು ನೋಡಿದೆ. ಯಾಕೆ ನಾನು ಮೊದಲು ಸಾಹಿತ್ಯ ಕ್ಷೇತ್ರದಲ್ಲಿ ಆಸಕ್ತಿ ಉಳ್ಳವನಾಗಿದ್ದವನು. ಎಲ್ಲ ಹಿನ್ನೆಲೆ ನೋಡಿದರೆ ಎಲ್ಲ ಜಾನಪದ ಸಾಹಿತ್ಯ ಕ್ಷೇತ್ರದ ಹಿನ್ನೆಲೆ ಉಳ್ಳವರೇ ಇದ್ದಾರೆ. ಇನ್ನು ಅವ್ರ ಮುಂದೆ ಏನು ಮಾತಾಡಬೇಕು. ಆಮೇಲೆ ಇರಲಿ, ಆಯುರ್ವೇದಕ್ಕೆ ಸೀಮಿತವಾಗಿ ಏನಾದರೂ ಮಾತಾಡೋಣ ಅಂದ್ಕೊಂಡೆ. ಪ್ರಾಸ್ತಾವಿಕ ಭಾಷಣ ಮಾಡಿದರು ಡಾಕ್ಟರ್ ಸಂತೋಷ್ ಸರ್. ಅಲ್ಲಿಗೆ ನಾನು ಯೋಚನೆ ಮಾಡಿದೆ ಮತ್ತೇನು ಮಾತಾಡೋದು. ಏಕೆಂದರೆ ಇವತ್ತು ಆಯುರ್ವೇದ ಬಗ್ಗೆ ಬೇರೆಯವರು ಮಾತಾಡೋಕ್ಕೆ ಬಂದಾಗ ವಿಶೇಷಗಳನ್ನೇ ಎತ್ಕೊಳ್ತಾರೆ. ಏನೇನೋ ಆಯುರ್ವೇದ ಬಗ್ಗೆ ವಿಶೇಷ ಇರಬೇಕು ಅದನ್ನೇ ಎತ್ಕೊಂಡು ತಮ್ಮ ಮಾತಿನಲ್ಲಿ, ತಮ್ಮ ಭಾಷಣದಲ್ಲಿ ಸೇರಿಸ್ಕೊಳ್ತಾರೆ. ಎಲ್ಲ ವಿಶೇಷಗಳನ್ನ ಎತ್ಕೊಂಡ ಮೇಲೆ ಈಗ ನಾವು ಏನು ಮಾತಾಡಬೇಕು ಆಯುರ್ವೇದದವರಾಗಿ. ಸೊ ನಿಜವಾಗಿಯೂ ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ಮತ್ತು ಪದವೀಧರರಿಗೆ ಏನು ಒಂದು ಮೆಸೇಜ್, ಈ ಒಂದು ಕಾರ್ಯಕ್ರಮದ ಒಂದು ಏನು ಕನ್ಕ್ಲೂಷನ್, ಒಂದು ಬೆಸ್ಟ್ ಮೆಸೇಜ್ ಏನು ಕೊಡಬೇಕಿತ್ತು ಖಂಡಿತ ಎಲ್ಲ ಗಣ್ಯರು ಕೊಟ್ಟಿದ್ದೀರಿ. ಆದರೂ ನಾನೊಬ್ಬ ಮುಖ್ಯ ಅತಿಥಿಯಾಗಿ ನಾನು ಮಾತಾಡಬೇಕಿದೆ. ನನ್ನ ಅನುಭವಗಳನ್ನ ಮುಖಾಂತರ ನಾನು ಮಾತಾಡ್ತೀನಿ. ಮೊದಲಿಗೆ ಈ ಸಂಸ್ಥೆಯ ಬಗ್ಗೆ ನನಗೆ ತುಂಬ ಗೌರವ ಇದೆ. ವಿಶೇಷವಾಗಿ ನಾನು ಕಳೆದ ಬಾರಿ ಇವತ್ತು ಸೆನೆಟ್ ಮೆಂಬರ್ ಆಗಿ ಬರಲಿಕ್ಕೆ ಕಾರಣ ಈ ಸಂಸ್ಥೆ.
ಬಹುಶಃ ಪೂಜ್ಯ ಗುರೂಜಿಯವ್ರಿಗೂ ಗೊತ್ತಿರ್ಲಿಕ್ಕಿಲ್ಲ. ಸೆನೆಟ್ ಮೆಂಬರ್ಲಾಗಿ ಬರಲಿಕ್ಕೆ ಒಂದು ಅತಿ ಮುಖ್ಯ ಕಾರಣಗಳು ಈ ಸಂಸ್ಥೆನೆ. ಏಕೆಂದರೆ ಕಳೆದ ಬಾರಿ ಸೆನೆಟ್ ಚುನಾವಣೆ ಪೂರ್ವ ಘೋಷಣೆ ಆದಾಗ ಒಂದು ಒಳ್ಳೆ ಕ್ಯಾಂಡಿಡೇಟ್ ಬೇಕು, ನಮ್ಮ NMA ನ್ಯಾಷನಲ್ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ ನಿಲ್ಲಿಸಬೇಕು ಸಂದರ್ಭದಲ್ಲಿ ಯಾರು ನಿಂತಿರಲಿಲ್ಲ. ಆ ಸಂದರ್ಭದಲ್ಲಿ ನಿಮ್ಮದೇ ಸಂಸ್ಥೆಯ ಹೊಸಪೇಟೆ ಡಾಕ್ಟರ್ ಮಹೇಶ್ವರಯ್ಯ ಹಿರೇಮಠ ಅವರು ನಮ್ಮ ಅಸೋಸಿಯೇಷನ್ನ ಪ್ರೆಸ್ಟೀಜ್ ಮ್ಯಾಟ್ರು, ಒಳ್ಳೆ ಕ್ಯಾಂಡಿಡೇಟ್ ಬೇಕು, ಯಾರು ನಿಲ್ಲ ನಾನು ನಿಂತ್ಕೋತೀನಿ ಅಂತ ಮುಂದೆ ಬಂದು ಆಲ್ಮೋಸ್ಟ್ ಡಿಕ್ಲೇರ್ಡ್ ಕ್ಯಾಂಡಿಡೇಟ್. ಆ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನನಗೆ ಒತ್ತಡ ಬಂತು, ನಾನು ನಿಲ್ತೀನಿ ಅಂದಾಗ, ಕಿರಣ್ ಅವರೇ ನೀವು ನನಗಿಂತ ಮುಂಚೆಯಿಂದ ವರ್ಕ್ ಮಾಡಿದಿರಿ, ನಮಗೆ ಆಯುರ್ವೇದದಿಂದ ಒಂದು ಒಳ್ಳೆ ರೆಪ್ರೆಸೆಂಟೇಷನ್ ಬೇಕು, ಹಾಗಾಗಿ ನಾನು ಹಿಂದೆ ಸರಿತೀನಿ. ಒಬ್ಬ ಆಲ್ರೆಡಿ ಘೋಷಣೆ ಆಗಿದ್ದ ಒಂದು ಕ್ಯಾಂಡಿಡೇಟು ಡಾಕ್ಟರ್ ಮಹೇಶ್ವರ ಹಿರೇಮಠ ಅವರು ನಿಮ್ಮದೇ ಸಂಸ್ಥೆಯ ಸಹ ಪ್ರಾಧ್ಯಾಪಕರು ವಾಪಸ್ ತಗೊಂಡ್ರು, ನನಗೆ ನಿಲ್ಲಕ್ಕೆ ಅವಕಾಶ ಮಾಡಿಕೊಟ್ರು. ಅವಾಗಿನ ಚುನಾವಣೆ ಪ್ರಚಾರದಲ್ಲಷ್ಟೇ ನಾನು ಕೊನೆ ಬಾರಿ ಕ್ಷಣದಲ್ಲಿ ನಿಂತಿದ್ದು, ಲಾಸ್ಟ್ ಡೇ ಆಫ್ ನಾಮಿನೇಷನ್. ಆ ಸಂದರ್ಭದಲ್ಲಿ ನನ್ನನ್ನು ಒಂದು ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಸೋತಿದ್ರು ಸಹ ಆಲ್ಮೋಸ್ಟ್ ವಿನ್ನಿಂಗ್ ಓಟ್ಸು, ಒಂದು 25 ಕಾಲೇಜ್ ವಿಸಿಟ್ ಮಾಡಿದೆ, 1000 ಮೇಲೆ ಇನ್ಸ್ಟಿಟ್ಯೂಷನ್ಸ್ ಇದೆ. ನಾನು ಹಾರ್ಡ್ಲಿ ವಿಸಿಟ್ ಮಾಡಿದ್ದು 25 ಇನ್ಸ್ಟಿಟ್ಯೂಷನ್ಸು. ಅವಾಗ ನನ್ನ ಬೆಂಬಲಕ್ಕೆ ನಿಂತು ಒಂದು SDM ಅಲುಮಿನಿ ಅನ್ನೋದು ನಮ್ಮ ಇಲ್ಲೆಲ್ಲ ಗೆಳೆಯರ ಬಳಗ ಮತ್ತು NMA ಮಹೇಶ್ವರ ಹಿರೇಮಠ ಅವರು. ಈ ಬಾರಿನೂ ಸಹ ಒಂದು ಎಲ್ಲ ಪರಿಮಿತಿ ಮೀರಿ ನನ್ನ ವೆಲ್ವಿಷರ ಕಿರಣ್ ಅವರು ಒಳ್ಳೆ ವರ್ಕ್ ಮಾಡ್ತೀರಾ, ನಾನು ಮುಂಚೆ ಎಲೆಕ್ಷನ್ ನಿಲ್ಲಕ್ಕಿಂತ ಮುಂಚೆ ನಿಮ್ಮ ಆಶೀರ್ವಾದ ತಗೊಂಡೋದೆ. ಫಸ್ಟು ನಾನು ಪ್ರಪ್ರಥಮ ಬಾರಿಗೆ ಚುನಾವಣೆ ಘೋಷಣೆ ಆಗೋದಕ್ಕೆ ಮುಂಚೆನೇ ಪೂಜ್ಯ ಗುರೂಜಿಯವರ ಆಶೀರ್ವಾದ ತಗೊಂಡೋದೆ, ಹಿರೇಮಠ ಸರ್ ಭೇಟಿಯಾಗಿ ಅವರ ಸಲಹೆ ತಗೊಂಡೆ. ಸೊ ಇಲ್ಲಿ ನನ್ನ ಯಾತ್ರೆ, ಚುನಾವಣೆ ಯಾತ್ರೆ ಶುರುವಾಗಿದ್ದೆ ಇಲ್ಲಿಂದ. ಇವತ್ತು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಬೆಂಬಲ, ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಶಿವಮೊಗ್ಗ ನನಗೊಂಥರ ಬೇರು ಕೊಟ್ಟಂಗೆ, ಕಿರೀಟ ಇಟ್ಟಿದ್ದು ಗುಲ್ಬರ್ಗ ಅಂತಕ್ಕೆ ಆ ಭಾಗದ ಜನನೂ ಇದು ಮಾಡಿದ್ರು. ಇವತ್ತು ಶಿವಮೊಗ್ಗ, ಹಾಗಾಗಿ ವಿಶೇಷ ಶಿವಮೊಗ್ಗದ ಭಾಗ ಮತ್ತು ನಿಮ್ಮ ಟೀಮೆ ಸಂಸ್ಥೆಗೆ ನಾನು ಯಾವಾಗಲೂ ಆಭಾರಿಯಾಗಿರ್ತೀನಿ. ಸೊ ಅದೊಂದು ನಾನು ಯಾವಾಗಲೂ, ಮತ್ತು ಸದಾನಂದ್ ಸರ್ ಆಗ್ಬೋದು, ನಾಗರಾಜ್ ಸರ್ ಆಗ್ಬೋದು, ಎಲ್ಲ ಹಿರಿಯರು, ಮತ್ತು ಕಲ್ಯಾಣ್ ಕುಮಾರ್ ಸರ್ ಇವತ್ತಿದ್ದಾರೆ ಶಿವಮೊಗ್ಗ ಭಾಗದವರೇ. ಅವ್ರಿಗೆ ನಾನು ಯಾವಾಗಲೂ ಅವರು ಉತ್ತರ ಪ್ರದೇಶದಲ್ಲಿ ಇದ್ದರೂ ಸಹ ನನಗೆ ಕಳೆದ ಚುನಾವಣೆಯಲ್ಲೂ ಅಷ್ಟೇ, ಇವಾಗಲೂ ಅಷ್ಟೇ, ಚುನಾವಣೆ ವಿಷಯಕ್ಕೆ ಅಷ್ಟೇ ಅಲ್ಲ, ಬಹಳಷ್ಟು ಸಂದರ್ಭದಲ್ಲಿ ಇವತ್ತೇನಾದರೂ ಕಿರಣ್ ಕುಮಾರ್ ಅನ್ನೋದು ಒಂದು ಎಥಿಕಲಿ ಹೋಗ್ತಾರೆ. ಕಿರಣ್ ಕುಮಾರ್ ಅಂದರೆ ಕಲ್ಯಾಣ್ ಕುಮಾರ್ ಕಾಡಿಮಠ್ ಸರ್ ಅಂತಾರೆ ಆಗ್ಬೋದು, ಅಶೋಕ್ ಸರ್, ನಾಗರಾಜ್ ಅವರು ಆಗ್ಬೋದು, ಮೊನ್ನೆ ಗುರೂಜಿಯವರು ರಾಘವೇಂದ್ರ ಗುರೂಜಿಯವರು ಭೇಟಿಯಾದ ಎಲ್ಲರ ಒಂದು ಮಾರ್ಗದರ್ಶನ ಒಂದು, ಯಾಕೆಂದರೆ ಎಥಿಕ್ಸ್ಗೂ ಒಂದು ಬೆಲೆ ಇದೆ, ಅದು ಗೊತ್ತಾಗಿದೆ ಈ ಕಳೆದ ಚುನಾವಣೆಯಲ್ಲಿ. ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ನಾನು ನನ್ನ ಪ್ರೀತಿ ವಿದ್ಯಾರ್ಥಿಗಳ ಕುರಿತು ಮಾತಾಡ್ತೀನಿ, ಯಾಕೆಂದರೆ ಈ ವಿಷಯಗಳು ನಾನು ಹೇಳಲೇಬೇಕು. ನಿಮ್ಮ ಮಠದ ಒಂದು ಋಣ ಇದೆ, ನಾನು ಖಂಡಿತ ನಿಮ್ಮ ಸಂಸ್ಥೆ ಬೆಳವಣಿಗೆ ಏನೇನು ಸಹಕಾರ ಬೇಕು ನಾನು ಅದನ್ನು ಕೊಡ್ತೀನಿ. ಜೋಶಿ ಸರ್ ಯಾವಾಗಲೂ ಹೇಳ್ತಾರೆ ನಮ್ಮ ಸಂಸ್ಥೆಗೆ ಏನೇನು ಬೇಕೋ ಸಹಕಾರ ಬೇಕು ಅಂತ. ಮತ್ತು ಇನ್ನೊಂದು ವಿಶೇಷವಾಗಿ ಜೋಶಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ನಾಗರಾಜ್ ಸರು, ನಾವು ಜೋಶಿ ಸರ್ ನಾವೆಲ್ಲ ಒಟ್ಟಿಗೆ ಓದ್ದವರು. ಇವತ್ತು ಆ ಮಕ್ಕಳಿಗೆ ಅದರೊಳಗೆ ಮೆಸೇಜು ಇದೆ. ನಾವು 9 ರಿಂದ 5 ಗಂಟೆ ಫಾರ್ಮಾಲಿಟೀಸ್ಗೆ ಅಲ್ಲಿ ಡ್ಯೂಟಿಲಿ ಇದ್ದವರಲ್ಲ. ಜೋಶಿ ಸರ್ ಆಲ್ಮೋಸ್ಟ್ 5 ಗಂಟೆಗೆ ಪಂಚಕರ್ಮ ವಿಭಾಗದಲ್ಲಿ ಇರ್ತಿದ್ರು, ವಮನ ಮಾಡಿಸ್ಲಿಕ್ಕೆ ಆಲ್ರೆಡಿ ತಯಾರು. 5 ಗಂಟೆ ಇದ್ರೆ ಆಲ್ಮೋಸ್ಟ್ 4:15 5 ಗಂಟೆಗೆ ಇರ್ತಿದ್ರು. ನಾವು ಯಾವಾಗಲೂ ಏನೋ ಒಂದು ಸಮಾನ ಮನಸ್ಸಿನ ಭಾವ ಅನ್ನೋದು ತುಂಬ ಅಟ್ಯಾಚ್ಮೆಂಟ್ ಜೋಶಿ ಸರ್ ಜೊತೆ. ನಾಗರಾಜ್ ಅವರು ನಮ್ಮ ಡಿಪಾರ್ಟ್ಮೆಂಟ್ ಇದ್ದಿದ್ದು ಇಬ್ಬರು ಅಣ್ಣ ತಮ್ಮದಿರು ಅನ್ನೋ ಥರ. ನಮ್ಮ ಮಲ್ಲಿಕಾ ಮೇಡಮ್ ನಾವು ಈಗಲೂ ನೆನೆಸ್ಕೊಳ್ತೀವಿ, ಸಂಹಿತಾ ಟೀಚರು, ಆ ಒಂದು ಭಾವನೆಯಲ್ಲಿ ಬೆಳೆದವರು. ಮತ್ತೆ ನಾನು ಒಂದ್ಸಲ ಒಂದು ಆಫರ್ ಕೊಟ್ಟೆ, ಅದು ಆ್ಯಕ್ಚುಲಿ ನಿಮ್ಮ ಕ್ಷಮೆ ಕೇಳಿ ನಾನು ಹೇಳ್ತಾ ಇದ್ದೀನಿ ಆ ವಿಷಯನ. ಬೆಂಗಳೂರಲ್ಲಿ ಯಾವುದೋ ಒಂದು ಕಾಲೇಜಿಗೆ ಒಂದು ಒಳ್ಳೆ SDM ಬೇಸ್ಡ್ ಒಂದು ಪ್ರಾಂಶುಪಾಲರು ಬೇಕು ಅಂತ ಕೇಳಿದ್ರು. ನನಗೆ ಅವಾಗ ಒಳ್ಳೆ ಡೆಡಿಕೇಟೆಡ್ ಹ್ಯಾಂಡ್ ಇದ್ದು, ಅವಾಗ 10 years ಕಂಪ್ಲೀಟ್ ಆಗಿದ್ದರು ಸದಾನಂದ ಜೋಶಿ ಸರು. ನಾನು ಫೋನ್ ಮಾಡಿ ಕೇಳಿದೆ, ಅವ್ರು ಹೇಳಿದ್ದು ಒಂದೇ ಮಾತು, ನಾನು ಶಿವಮೊಗ್ಗ ಪ್ರಪ್ರಾಂತ ಬರೆಗೆ ಬಂದಾಗ ನನಗೆ ಆಶ್ರಯ ಕೊಟ್ಟು ನನಗೆ ಒಂದು ಇದು ಕೊಟ್ಟಿದ್ದು, ಹೆಸರು ಕೊಟ್ಟಿದ್ದು ನನಗೆ ಈ ಸಂಸ್ಥೆ, ನಾನು ಈ ಸಂಸ್ಥೆ ಬಿಟ್ಟು ನಾನು ಎಲ್ಲೂ ಬರಲ್ಲ ಅಂತ ಒಂದು ಮಾತು ಹೇಳಿದ್ರು. ಅದು ಈ ಸಂಸ್ಥೆಯಲ್ಲಿ ಒಂದು ಉಪನ್ಯಾಸಕರನ್ನ ಒಂದು ಪ್ರೀತಿ ನೋಡ್ಕೊಳ್ಳೋ ರೀತಿ ಅದು ನನಗೆ ತೋರಿಸ್ತು. ಯಾಕೆಂದರೆ ಬೆಂಗಳೂರು ಅದು ಒಂದು ದೊಡ್ಡ ಸಂಸ್ಥೆನೇ, ಒಂದು ಒಳ್ಳೆ ಪ್ಯಾಕೇಜ್ ಇತ್ತು, ಬಟ್ ಸರ್ ಇಸ್ ನಾಟ್ ರೆಡಿ ಟು ಕಮ್. ಸೊ ಹಾಗಾಗಿ ನನಗೆ ನಿಮ್ಮ ಸಂಸ್ಥೆ ಬಗ್ಗೆ ವಿಶೇಷ ಗೌರವ ಅಲ್ಲಿಂದ ಬರ್ಲಿಕ್ಕೆ ಶುರುವಾಯಿತು. ಅಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ ಬಹಳಷ್ಟು ನಿಮ್ಮ ಸಂಸ್ಥೆ ಬಗ್ಗೆ. ನಾನೀಗ ಆಯುರ್ವೇದ ಕ್ಷೇತ್ರದ ಬಗ್ಗೆ ಬಂದರೆ, ನಾನು ನನ್ನ ಅನುಭವಗಳ ಮುಖಾಂತರನೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಆಯುರ್ವೇದ ಬರಬೇಕು ಅಂತ ಬಂದವನಲ್ಲ. ನನಗೆ ಮೊದಲಿಂದ ಕನ್ನಡ ಭಾಷೆ ಜೊತೆಗೆ ಗಣಿತ, ಫಿಸಿಕ್ಸ್, ಮ್ಯಾಥ್ಸ್ ಅಂದರೆ ತುಂಬ ಆಸಕ್ತಿ ಇದ್ದವನು. ಸೈಂಟಿಸ್ಟ್ ಆಗಬೇಕು ಅಂತ ಇದ್ದವನು. BSc ಜಾಯಿನ್ ಆಗಿದೆ ಕಲ್ಪತರು ಸೈನ್ಸ್ ಕಾಲೇಜ್ ತಿಪ್ಟೂರು. ಆದರೆ ನಾನು 4ನೇ ತರಗತಿ ಮತ್ತು 5ನೇ ತರಗತಿ ನಡುವೆ ಆ ಟೈಮಲ್ಲಿ 4th and 5th ಸ್ಟ್ಯಾಂಡರ್ಡ್ ರೆಸ್ಪಿರೇಟರಿ ಇನ್ಫೆಕ್ಷನ್, ಪದೇ ಪದೇ ಶೀತ, ಕೆಮ್ಮು, ನೆಗಡಿ ಮತ್ತು ಚರ್ಮದ ಕಾಯಿಲೆ, ಚರ್ಮ ಎಲ್ಲ ಕೈ ಚರ್ಮ ಎಲ್ಲ ಕಿತ್ತು ಬರ್ತಿತ್ತು, ಬೆವರು, ತುಂಬ ಬೆವರು, ಸ್ವೆಟ್ಟಿಂಗ್. ನನಗೆ ನನ್ನ ಬಗ್ಗೆ ಅಸಹ್ಯ. ನನ್ನ ಜೊತೆ ಮಧ್ಯೆ ಯಾವಾಗಿನ್ನೂ ಆ ಒಂದು 94
1994-95 ಸಮಯ ಅಂದರೆ ಹೇಗಿರುತ್ತೆ ಗೊತ್ತಿರಬೇಕು. ಇನ್ನೂ ಸ್ವಲ್ಪ ಈ ಕುಷ್ಠರೋಗ ಆ ಒಂದು ಬಗ್ಗೆ ಇನ್ನೂ ಒಂದು ಭಯ ಇದ್ದಂಥ ಒಂದು ಕಾಲ, ಒಂದು 2 ದಶಕ ಹಿಂದೆ ಹೋದರೆ. ನನ್ನ ಸಹಪಾಠಿಗಳು ಇದು ಅಂಟುರೋಗ ಇರ್ಬೋದು ಅನ್ನೋ ಅಸಹ್ಯ ಪಡ್ಕೊಳ್ಳೋಂಥ ಪರಿಸ್ಥಿತಿ. ಆ ಸಂದರ್ಭದಲ್ಲಿ ಎಲ್ಲ ಕಡೆ ಸುತ್ತಾಡಿ ಸಾಕಾಗಿ ನಮ್ಮ ತಂದೆ ನಾನು ಕರ್ಕೊಂಡೋಗಿದ್ದು ಹಾಸನದ ಧರ್ಮಸ್ಥಳ ಆಯುರ್ವೇದಿಕ್ ಕಾಲೇಜಿಗೆ. ಅಲ್ಲಿ ಡಾಕ್ಟರ್ ಶೈಲಜಾ ರಾವ್ ಮತ್ತು ಪ್ರಸನ್ನ ಎನ್ ರಾವ್ ಭಾಳಷ್ಟು ಜನ ಕೇಳಿರ್ತೀರಿ. ನಾನು ಅವ್ರ ಹತ್ರ ಹೋದಾಗ ಟ್ರೀಟ್ ಮಾಡಿದರು, ಬೆನ್ನು ತಟ್ಟಿದ್ರು. ನಾನೆಲ್ಲ ಕಡೆ ಈ ವಿಷಯ ಹೇಳ್ತೀನಿ, ಯಾಕೆಂದರೆ ಅಲ್ಲೊಂದು ಮೆಸೇಜ್ ಇದೆ. ಶೇಕ್ ಹ್ಯಾಂಡ್ ಕೊಟ್ಟರು, ನಾನು ಹಿಂದೆ ಜರಿತೀನಿ, ಎಸ್ ಆರಾಮಾಗ್ತೀಯಾ, ಶೇಕ್ ಹ್ಯಾಂಡ್ ಕೊಡು. ಆ ಮೇಡಮ್ ಆ ಮಾತೃಭಾವ ಇತ್ತಲ್ಲ, ಮಾತೃ ವಾತ್ಸಲ್ಯ ಇತ್ತಲ್ಲ, ನನಗೆ ನನ್ನ ಬಗ್ಗೆ ಅಸಹ್ಯ, ಸ್ವೆಟ್ ಆಗಿದೆ. ಮೇಡಮ್ ಅಷ್ಟು ಚಂದ, ಅವ್ರು ನೋಡಲಿಕ್ಕೆ ಒಂಥರ ದೇವತೆ ಥರ ಕಾಣ್ತಾರೆ, ಅಷ್ಟು ಚಂದ ಮಾಡಿಕೊಂಡು ನಾನು ಕೈ ಕೊಡಲಿಕ್ಕೆ ನನಗೆ ಅಸಹ್ಯ ಆಗ್ತದೆ. ಎಸ್ ಗಿವ್ ಮಿ ಶೇಕ್ ಹ್ಯಾಂಡ್. ಶೇಕ್ ಹ್ಯಾಂಡ್ ಕೊಟ್ಟು ಬೆನ್ನು ತಟ್ಟಿದ್ರು. ಅಲ್ಲಿ ಅಂದರೆ ಒಬ್ಬ ವೈದ್ಯನಾಗಿ ಚಿಕಿತ್ಸೆ ಎಲ್ಲರೂ ಕೊಡ್ತಾರೆ, ಮೆಡಿಕಲ್ ಸ್ಟೋರ್ ಎಷ್ಟೋ ಸಲ ನಮಗಿನ್ನ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತಾರೆ ಅವರ ಅನುಭವದಲ್ಲಿ. ಆದರೆ ಒಬ್ಬ ವೈದ್ಯನಾಗಿ ಇರಬೇಕಾಗಿದ್ದು ಪೇಷಂಟಲ್ಲಿ ಒಂದು ಕಾನ್ಫಿಡೆನ್ಸ್ ಕೊಡೋ ಅಂತ ಒಂದು ಆ ವ್ಯಕ್ತಿತ್ವ ರೂಪಿಸ್ಕೋಬೇಕು. ಅವರ ಬೆನ್ನು ತಟ್ಟಿದ್ದಕ್ಕೆ ಇವತ್ತು ನಾನು ವೈದ್ಯನಾಗಿ ಇಲ್ಲಿ ಬಂದು ನಿಂತೆ. BSc ಜಾಯಿನ್ ಆಗಿದ್ದೆ, ಮತ್ತೆ BSc ಆಫ್ಟರ್ ಫಸ್ಟ್ ಇಯರ್ BSc ಎಕ್ಸಾಮ್ಸ್ ನಾನು SDM ಮತ್ತೆ ಹೋಗಿ ಅಡ್ಮಿಟ್ ಆದೆ. ಒಂದು 15 ಡೇಸು ಆ ಕ್ಯಾಂಪಸಲ್ಲಿ ಸ್ಪೆಂಡ್ ಮಾಡಿದೆ. ಆಮೇಲೆ ಅನ್ನಿಸ್ತು ಸೈಂಟಿಸ್ಟ್ ಆಗ್ಲಿಕ್ಕೆ ತುಂಬ ಜನ ಸಿಗ್ತಾರೆ, ಆಯುರ್ವೇದ ಕ್ಷೇತ್ರ ಇಷ್ಟು ಚೆನ್ನಾಗಿದೆ, ಆಯುರ್ವೇದ ವಿಜ್ಞಾನ ಇಷ್ಟು ಚೆನ್ನಾಗಿದೆ, ಇಲ್ಲಿ ನಾನೇನಾದರೂ ಒಂದು ಕಾಂಟ್ರಿಬ್ಯೂಷನ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು BSc ಬಿಟ್ಟು ಬಂದೆ. ಆವಾಗ ನಮ್ಮ ಊರಿನ ಸುತ್ತಮುತ್ತ ಜನ ಭಾವನೆ ಹೇಗೆ ಇತ್ತು ಅಂದರೆ, ಇವಾಗ ತುಂಬ ಯು ಆರ್ ಸೋ ಲಕ್ಕಿ. ಆ ಡಿಕೇಸ್ ಟುಗೆದರ್ ಹಿಂದೆ ಹೋದಾಗ ಆಯುರ್ವೇದ ಅಂದರೆ ಕೇಳ್ತಿದ್ದು, ಆಯುರ್ವೇದ ಕೋರ್ಸ್ ಎಷ್ಟು ತಿಂಗಳು ಕೋರ್ಸು? ಫಸ್ಟ್ ಕ್ವಶನ್. ಇಲ್ಲ ನಾವೊಂಥರ ಬಿಟ್ಕೊಡ್ಬಾರ್ದಲ್ಲ, 4.5 years + 1 year MBBS ಓದ್ತಾರೇ ಅಂತ ಹೇಳೋದು. ಹೌದಾ, ಗೌರ್ಮೆಂಟ್ ಜಾಬ್ ಸಿಗುತ್ತಾ? ಸಿಗುತ್ತೆ. ಏನು ಗೋಡೆ ಮೇಲೆ ಬರೀಲಿಕ್ಕೆ ಬರ್ತಾರಲ್ಲ ಅದ. ಅಂದರೆ ಆಯುರ್ವೇದ ಡಿಗ್ರಿ ಬಗ್ಗೆ, ಆಯುರ್ವೇದ ವೈದ್ಯರ ಬಗ್ಗೆ ಇದ್ದಂತಹ ಒಂದು ಸಾಮಾನ್ಯ ಜ್ಞಾನ, ಸಾಮಾನ್ಯರಿಗೆ ಇದ್ದಂಥ ಜ್ಞಾನ ಇವತ್ತ ಆಯುರ್ವೇದದ ಬಗ್ಗೆ ಒಬ್ಬ ಸಾಮಾನ್ಯ ಒಂದು ಏನೂ ಕಂಡಕ್ಷನ್ ಇರ್ತಕ್ಕಂಥ ಹಳ್ಳಿಗೆ ಹೋದ್ರೂ ಆಯುರ್ವೇದ ಬಗ್ಗೆ ಗೊತ್ತಿದೆ. ಯು ಆರ್ ಸೋ ಲಕ್ಕಿ. ನಿಮಗೆ ಯಾರು ನಾವು ಆಯುರ್ವೇದ ತಗೊಂಡ್ವಿ ಅನ್ನೋ ಒಂದು ಮನೋಭಾವನೆ ಇದ್ದರೆ, ನಾನು ಫಸ್ಟ್ ಇಯರ್ ಸ್ಟೂಡೆಂಟ್ಸಲ್ಲಿ ಕೇಳ್ತೀನಿ, ಎಷ್ಟು ಜನ ನೀವು ಆಯುರ್ವೇದ ಇಷ್ಟಪಟ್ಟು ಜಾಯ್ನ್ ಆಗಿದ್ದೀರಿ? ರೈಸ್ ಯುವರ್ ಹ್ಯಾಂಡ್. ಐ ಲೈಕ್ ಆಯುರ್ವೇದ. ನಾನು ಆಯುರ್ವೇದ ಇಷ್ಟಪಟ್ಟು 2 ಕ್ಯಾಟಗರಿ ಇರುತ್ತೆ. ಆಯುರ್ವೇದ ಇಷ್ಟಪಟ್ಟು ಬರೋರು, ಆಯುರ್ವೇದ ಕಷ್ಟಪಟ್ಟು ಬರೋರು. ಇಷ್ಟಪಟ್ಟು ಬರೋರು ಅಂದರೆ ಆಯುರ್ವೇದವನ್ನೇ ಇಷ್ಟಪಟ್ಟು ಬರೋರು. ಕಷ್ಟಪಟ್ಟು ಬಂದರೆ ನಾನು MBBS ಓದಬೇಕಿತ್ತು ಅಂತ ಆಸೆ ಇತ್ತು, ಸಿಗಲಿಲ್ಲ, ಇಲ್ಲಿ ಬಂದೆ. ನಮ್ಮ ಅಪ್ಪ ಏನೇ ಹೇಳಿದ್ರು ಅದಕ್ಕೆ ಬಂದೆ. ಈ ಎಲ್ಲ ಕಾರಣಗಳು ನಮ್ಮ ಅಮ್ಮ ಹೇಳಿದರು ಮತ್ತು ಬೇರೆ ಯಾರೋ ಹೇಳಿದರು ಅನ್ನೋ ಕಾರಣಕ್ಕೆ ಬಂದವರು ಇರ್ತೀರಿ. ಎಷ್ಟು ಜನ ನಾನು ಆಯುರ್ವೇದ ಇಷ್ಟಪಟ್ಟು ಬಂದಿದ್ದೀರಿ? ಎಸ್, ಭಾಷಣ ಥರ ಆಗಬಾರ್ದು. ಹಾಗಾಗಿ ಓಕೆ, ಆಯುರ್ವೇದ ಇಷ್ಟಪಟ್ಟು ಬಂದರೋ ಕಷ್ಟಪಟ್ಟು ಬಂದರೋ ಆಯುರ್ವೇದವನ್ನು ಇಷ್ಟಪಟ್ಟು ಓದಿ. ಆಯುರ್ವೇದದಲ್ಲಿ ನಿಮ್ಗೇನಾದರೂ ಫ್ಯೂಚರ್ ಇಲ್ಲ ಅಂತ ಅಂದ್ಕೊಂಡಿರೋದು ನಿಮ್ಮ ತಪ್ಪು ತಿಳುವಳಿಕೆ. ಅದು ಲಾಸ್ಟ್ ಮೇಡಮ್ ಒಂದು ಮೆಸೇಜ್ ಕೊಟ್ಟರು. ಸರ್ ಹೇಳಿದ್ರು ಬ್ರಾಂಡ್ ಅಂಬಾಸಿಡರ್ ಆಗಬೇಕು ಅಂತ ಆಯುರ್ವೇದಕ್ಕೆ. ಹೌದು, SDM ಒಂದು ಹೇಗೆ ಹೆಸರು ತಂದುಕೊಟ್ಟಿದೆ ಹಾಗಂತ SDM ಅಲ್ಲಿ ಬಂದರಷ್ಟೇ ಮಹಾನ್ ಬುದ್ಧಿವಂತರು ಅಂತಲ್ಲ. ಇವತ್ತು TMS ಏನು ಕಡಿಮೆ ಇಲ್ಲ. ಇವತ್ತು 2 ಆಯುರ್ವೇದ ಕಾಲೇಜ್ ಇದೆ TMS ಸಂಸ್ಥೆಯಿಂದ, 2 ಫಾರ್ಮಸಿ ಕಾಲೇಜ್ ಇದೆ, 3 ಫಾರ್ಮಸಿ ಕಾಲೇಜ್ ಇದೆ, 2 ನರ್ಸಿಂಗ್ ಕಾಲೇಜ್ ಅನ್ಕೊಳ್ತೀವಿ. ಇದು ಒಂದು ದೊಡ್ಡ ಸಂಸ್ಥೆನೇ. ಸೊ ಮುಂದಿನ ದಿನದ ಇನ್ನೂ ಉನ್ನತಿಗೆ ಹೋಗುತ್ತೆ. ನಿಮ್ಮ TMS ಅಲ್ಲಿ ಕಲ್ತು ಬಂದರು ಏನು ಸರಳತೆ ಒಂದು ಎಕ್ಸಾಂಪಲ್ ಕೊಟ್ಟರು. ನೀವು ಸಹ TMS ಬ್ರಾಂಡ್ನ ನೀವು ಬ್ರಾಂಡ್ ಅಂಬಾಸಿಡರ್ ಆಗ್ಬೋದು. ಇಷ್ಟಪಟ್ಟು ಬಂದರೋ ಕಷ್ಟಪಟ್ಟು ಬಂದರೋ ಮುಂದಿನ ದಿನಗಳಲ್ಲಿ ಇಷ್ಟಪಟ್ಟು ಓದಿ. ಆ ಶಿಷ್ಯಗುಣರ ಬಗ್ಗೆ ಸಾಕಷ್ಟು ಹೇಳಿದರು. ನಾನು ಯಾವಾಗಲೂ ಚಾಣಕ್ಯನ ರೆಫರೆನ್ಸ್ ಹೇಳ್ತೀನಿ. ಏನು ಹೇಳ್ತಾರೆ ಅವರು ಒಂದು ಕಡೆ, ಓಕೆ, ಹೇಗಿರಬೇಕು ವಿದ್ಯಾರ್ಥಿ? ಅಲ್ಪಾಹಾರಿಯಾಗಿರ್ಬೇಕಂತೆ, ಕಾಕಚೇಷ್ಟೆ ಇರಬೇಕಂತೆ, ಅಲ್ಪನಿದ್ರೆ ಇರಬೇಕಂತೆ, ಶ್ವಾನ ನಿದ್ದೆ ಮಾಡ್ದಂಗೆ ಇರುತ್ತೆ, ಅದು ನಿದ್ದೆ ಮಾಡಲ್ಲ. ಶ್ವಾನ ನಿದ್ರ, ಬಕ ಧ್ಯಾನ, ಅಷ್ಟು ಕಾನ್ಸಂಟ್ರೇಷನ್ ಇರಬೇಕು. ಬಟ್ ಮೋಸ್ಟ್ಲಿ ಚಾಣಕ್ಯ ಇದ್ದಿದ್ದ ಅಂದರೆ ಇನ್ನೊಂದು ಆಡ್ ಮಾಡ್ತಿದ್ರು ಏನಂದರೆ ಮೊಬೈಲ್ ತ್ಯಾಗಿ, ಸಂಚಾರವಾಣಿ ತ್ಯಾಗ ಮಾಡಿ ಅಂತ. ಸೊ ಯಾಕೆಂದರೆ ಇವತ್ತು ಮೊಬೈಲ್ ಟೂ ಮಚ್ ಅಡಿಕ್ಷನ್ ಆಗಿದೆ. ನಿಮ್ಮ ಮನಸ್ಥಿತಿನ ಹಾಳು ಮಾಡುತ್ತೆ, ನಿಮ್ಮ ಏನು ಸೈಕಾಲಜಿಕಲ್ ಪ್ಯಾರಾಮೀಟರ್ಸ್ ಹಾಳು ಮಾಡುತ್ತೆ. ನಾನು ದಯವಿಟ್ಟು ಅದೇ ಹೇಳ್ತೀನಿ, ಮೊಬೈಲ್ ಬೇಕು. ಆ ಮೊಬೈಲ್ ಅಡಿಕ್ಷನ್, ಗೇಮ್ ಅಡಿಕ್ಷನ್ ಪಕ್ಕಕ್ಕಿಟ್ಟು ನೀವು ಆಯುರ್ವೇದ ಒಳ್ಳೆ ಟೀಚರ್ಸ್ ಇದ್ದಾರೆ. ಯು ಆರ್ ಸೋ ಲಕ್ಕಿ. ನಮ್ಮ ಟೈಮಲ್ಲಿ ನಾವೆಲ್ಲ ಏಡೆಡ್ ಕಾಲೇಜ್, ನಾಟ್ ಬ್ಲೇಮ್ ಎನಿ ಸಿಸ್ಟಮ್. ಬಟ್ ನಮಗವಾಗ ಕಲಿಬೇಕು ಆಸಕ್ತಿ ಇರ್ತಿತ್ತು, ಕಲಿಸೋರು ಕೆಲವು ಕಡಿಮೆ ಇರ್ತಿದ್ರು. ಬಟ್ ಇವಾಗ ನಮ್ಗೆ ಕಲೀಲಿಕ್ಕೆ ಆಸಕ್ತಿ ಕಡಿಮೆ ಆಗ್ತಿದೆ, ಗುರುಗಳ ಬಗ್ಗೆ ಗೌರವ ಕಡಿಮೆ ಆಗ್ತಿದೆ. ನಾನು ಯಾವಾಗಲೂ ಒಂದು ರಿಕ್ವೆಸ್ಟ್ ಮಾಡೋದು, ಇವತ್ತ ಒಂದು ಗುರು ಪರಂಪರೆ
ಒಂದು ಪದ್ಧತಿಯಲ್ಲಿ ಇವತ್ತ ಶಿಷ್ಯ ದೀಕ್ಷೆಯನ್ನು ಸ್ವೀಕರಿಸಿದಿರಿ. ರೆಸ್ಪೆಕ್ಟ್ ದ ಗುರು. ಗುರು ನೀವು 4.5 ವರ್ಷ ಅಷ್ಟೇ ಗುರು, ನಾನು ನಿಮ್ ಕಾಯಲ್ಲ, ಲೈಫ್ ಲಾಂಗ್ ನಿಮ್ ಗುರು ಬ್ಲೆಸ್ಸಿಂಗ್ ಇರುತ್ತೆ. ಯಾಕೆಂದ್ರೆ ಇವತ್ತ ನಾನು ನೋಡ್ತೀನಿ ಫಸ್ಟ್ ಇಯರ್ ಮುಗಿದ ತಕ್ಷಣ ಫಸ್ಟ್ ಇಯರ್ ಟೀಚರ್ಸ್ ಮಕ್ಕಳು ಮರ್ತು ಬಿಡ್ತಾರೆ, ಎದುರುಗಡೆ ಸಿಕ್ಕರು ಮಾತಾಡ್ಸಲ್ಲ. ದಿಸ್ ಇಸ್ ಫ್ಯಾಕ್ಟ್. ಫಸ್ಟ್ ಇಯರ್ ಮುಗಿಸಿದ್ರೆ ಮುಗೀತು, ಸೆಕೆಂಡ್ ಇಯರ್ ಟೀಚರ್ ಸೆಕೆಂಡ್ ಇಯರ್ ಮುಗಿಸಿದ್ರೆ ಮುಗೀತು. 4 ವರ್ಷ ಮುಗಿದ ಮೇಲೆ ಮುಗೀತು. ಒ ಪಿ ಡಿಲಿ ಯಾರು ಇರ್ತಾರೆ ಅವರಷ್ಟೇ ಗುರುಗಳು. ಅದು ಮುಗಿದ್ಮೇಲೆ ಆ ಟೀಚರ್ಸು ಮುಗೀತು. ಅಂದ್ರೆ ನೀವು ನಿಮ್ಮ ಗುರು ಆಶೀರ್ವಾದ ಇರುತ್ತೆ ಅನ್ಕೊಳ್ಳೋದು 1 ವರ್ಷ ಅಷ್ಟೇ, ನೀವು ಒಂದೊಂದು ವರ್ಷ. ಆದ್ರೆ ನಿಜವಾಗಿಯೂ ನೀವು ವಾಸ್ತವ ನೋಡಿದ್ರೆ ಇವತ್ತ ಗುರು ಆಶೀರ್ವಾದ 1 ವರ್ಷಕ್ಕೋ 4 ವರ್ಷ ಸೀಮಿತ ಅಲ್ಲ, ನಿಮ್ಮ ಲೈಫ್ ಲಾಂಗ್ ಗುರು ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ನಾನು ಅದು ನನ್ನ ಎಕ್ಸಾಂಪಲ್ ಮುಖಾಂತರ ನಾನು ಕೊಡ್ತೀನಿ. ನಾನು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಇಂದ ಹಿಡಿದು ನಾನು BSc 1.5 ವರ್ಷ ಮಾಡಿದ್ದು, 3 ವರ್ಷ BSc ಮುಗಿಸ್ತಾರೋ ಸಹ ಟೀಚರ್ಸ್ ಕಾಂಟ್ಯಾಕ್ಟ್ ಇಟ್ಕೊಂಡಿಲ್ಲ. ಆದರೆ ನನ್ನ BSc ಟೀಚರ್ಸ್ ನಾನು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೆ. ಸರ್ ಏನು ಸರ್ ಯೂಸು, ನೀವು ಆಯುರ್ವೇದ ಬಂದ್ರಿ, BSc ಟೀಚರ್ಸ್ ಏನು ಯೂಸು, PUC ಟೀಚರ್ಸ್ ಏನು ಯೂಸು, ಹಾಗೆ ನಿಮ್ಮ ಪ್ರಶ್ನೆ ಬರ್ಬೋದು ಏನು ಯೂಸಪ್ಪ ಅಂತ. ನಾನು ಕಳೆದ ಬಾರಿ ಚುನಾವಣೆ ನಿಂತಾಗಲಿ ಈಗ ಚುನಾವಣೆ ನಿಂತಾಗಲಿ ನಾನು ಯಾವಾಗ ನಿಲ್ತೀನಿ ಅಥವಾ ಎಲೆಕ್ಷನ್ ಬರ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಮೋರ್ ದ್ಯಾನ್ 50% ವೋಟ್ ತಂದ್ಕೊಂಡಿದ್ದು ಆ ಗುರುಗಳೇ. ನನ್ನ PUC ಟೀಚರ್ಸ್, ಪ್ರೈಮರಿ ಟೀಚರ್ಸ್, BSc ಟೀಚರ್ಸ್. ಕಿರಣ್ ಫೇಸ್ಬುಕ್ಕಲ್ಲಿ ನೋಡಿದೆ ಯಾವುದೋ ಎಲೆಕ್ಷನ್ ನಿಂತಿದೆಯಾ ಸರ್, ಹಿಂಗೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಸೆನೆಟ್ ಎಲೆಕ್ಷನ್, ಯಾರು ವೋಟರ್ಸು? ನಾನೆಲ್ಲ ಹೇಳಿದೆ ಹಿಂಗೆಲ್ಲ ನರ್ಸಿಂಗು, ಆಯುರ್ವೇದ, ಫಾರ್ಮಸಿ, ಮೆಡಿಕಲ್, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಇರ್ತಕ್ಕಂಥ ಎಲ್ಲ ಟೀಚರ್ಸ್ ವೋಟರ್ಸ್. ಹೌದಾ, ನನ್ನ ಸ್ಟೂಡೆಂಟ್ ಇದ್ದಾರೆ, ನಮ್ಮ ಕೆಮಿಸ್ಟ್ರಿ ಎಲ್ಲೋ ಕೆಲವ್ರು ಹೇಳ್ತಾರೆ ಮೆಡಿಕಲ್ ಅವ್ರು ಯಾವತ್ತೂ ವೋಟ್ ಹಾಕಲ್ಲ, ನಾವು ಅವ್ರಿಗೆ ಹಾಕ್ತೀವಿ, ಮೆಡಿಕಲ್ ಕಾಲೇಜವ್ರು ಯಾರಿಗೂ ಆಯುರ್ವೇದವ್ರು ವೋಟ್ ಹಾಕಲ್ಲ ಅಂತ. ಫಸ್ಟ್ ಮೆಡಿಕಲ್ ಕಾಲೇಜ್ ವೋಟ್ ತಂದು ಕೊಟ್ಟಿದ್ದು ನನ್ನ BSc ಟೀಚರ್ಸು. ತುಮಕೂರಿದ್ದೀನಿ, ಫೋನ್ ಮಾಡಿದೆ, ಸರ್ ತಿಪ್ಟೂರು ಕಡೆ ಬರ್ತಿದ್ದೆ, ಸಿಗ್ತೀರಾ? ಹೌದಾ, ಸಿಗ್ತೀನಿ. ಏನಕ್ಕೆ ಬಂದಿದ್ದು ತುಮಕೂರು? ಸರ್ ಕ್ಯಾಂಪೇನ್ ಸಲುವಾಗಿ ಬಂದಿದ್ದೆ ತುಮಕೂರಲ್ಲೇ. ಹಾಗಾದ್ರೆ ಒಂದು ಕೆಲಸ ಮಾಡು, ಸಿದ್ಧಗಂಗಾ ಮೆಡಿಕಲ್ ಕಾಲೇಜಲ್ಲಿ ನಮ್ಮ ಶಿವಣ್ಣ ಅವ್ರ ಮಗಳು ಮೆಡಿಕಲ್ ಕಾಲೇಜ್ ಪೀಡಿಯಾಟ್ರಿಷಿಯನ್ ಇದ್ದಾರೆ, ಮೀಟ್ ಆಗು. ಎಸ್, ಅವ್ರನ್ನ ಭೇಟಿಯಾದೆ ಅಲ್ಲೇ. ಅಂದರೆ ಇದು ಚುನಾವಣೆದು 1-to-1 ನೆಟ್ವರ್ಕ್. ಬಟ್ ಆ 1-to-1 ನೆಟ್ವರ್ಕ್ ಆಶೀರ್ವಾದ ಎಲ್ಲಿಂದ ಬಂತು? ಅದೇ ನನ್ನ 1.5 ವರ್ಷ ಪಾಠ ಏನು ಕಲ್ತಿದ್ದೆ ಆ BSc ಗುರುವಿನಿಂದ. ಅಂದರೆ ನಾನು ಇದೊಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ ಅಷ್ಟೇ. ನನಗೆ ಹುಬ್ಳಿನಲ್ಲಿ ಲಾಸ್ಟ್ ಚುನಾವಣೆಯಲ್ಲಿ, ಈ ಚುನಾವಣೆಯಲ್ಲಿ ನನಗೆ ಬ್ಯಾನರ್ ಕಟ್ಟಿದ್ದು ನನ್ನ ಗುರುಗಳು. ನನ್ನ ಶಿಷ್ಯ ಅಂತ ಬ್ಯಾನರ್ ಕಟ್ಟಿದ್ದು ನನ್ನ ಗುರುಗಳು, ನನ್ನ ಶಿಷ್ಯ ಅಂತ. ಅಂದರೆ ನಿಮ್ಮ ಗುರು ಇರ್ತಾರಲ್ಲ, ಬರೀ ನಿಮ್ಮ 1 ವರ್ಷಕ್ಕೋ 4 ವರ್ಷಕ್ಕೋ ಸೀಮಿತ ಆಗಲ್ಲ, ಲೈಫ್ ಲಾಂಗ್ ಅವ್ರ ಬ್ಲೆಸ್ಸಿಂಗ್ಸ್ ಯಾವಾಗಲೂ ಇದ್ದೇ ಇರುತ್ತೆ. ಹಾಗಾಗಿ ನಾನು ಕೇಳ್ಕೊಳ್ಳೋದು, ಫಸ್ಟು ಆ ಗುರುಭಕ್ತಿ ಅನ್ನೋದು, ನಮ್ಮ ದೇಶ ಆ ಗುರು ಪರಂಪರೆ ದೇಶ, ಆ ನೆಲದ ಸತ್ವ, ಆ ಸಂಸ್ಕಾರನ ದಯವಿಟ್ಟು ಯಾವುದೇ ಹುದ್ದೆಗೆ ಹೋಗಲಿ, ನೀವು ಹೇಗೆ ಇರಿ, ಎಲ್ಲೇ ಇರಿ, ಆ ಗುರು ಪರಂಪರೆ, ಆ ಗುರು ಭಕ್ತಿನ ದಯವಿಟ್ಟು ಮರಿಬೇಡಿ. ಓಕೆ, ಆಲ್ವೇಸ್ ಹಿಸ್ ಬ್ಲೆಸ್ಸಿಂಗ್ಸ್ ಆಲ್ವೇಸ್ ದೇರ್. ಸೊ ಅಕ್ಷರ ಕಲಿಸಿದಾತಂ ಗುರು, ನಾನೇ ಹೇಳ್ತಾ ಇರ್ತೀನಿ ಯಾವಾಗಲೂ, ಬರೀ ನೀವು ಟೀಚ್ ಮಾಡಿದ್ರೆ ಅಷ್ಟೇ ಗುರು ಅಲ್ಲ. ನಾನು ಕಲ್ಯಾಣ್ ಕುಮಾರ್ ಸರ್ ನಾನು ಯಾವಾಗಲೂ ನೆನೆಸ್ಕೊಳ್ತೀನಿ. ಯಾಕೆ? ಐ ರೆಸ್ಪೆಕ್ಟ್ ಲೈಕ್, ನಾನು ಅವ್ರದ್ದು ಪಾಠ ಕಲಿಲ್ಲ, ಬಟ್ ಜೀವನದಲ್ಲಿ ಕೆಲವು ಒಂದು ಶಿಸ್ತನ್ನ, ಕೆಲವು ಒಂದು ವ್ಯಕ್ತಿತ್ವನ ಅವ್ರ ಕಡೆಯಿಂದ ನಾನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನನಗೆ ಅವ್ರು ಪ್ರತಿಯೊಬ್ಬರೂ ನಾನು ಗೌರವಿಸ್ತೀನಿ. ಸೊ ಹಾಗಾಗಿ ನೀವು ಅಕ್ಷರ ಕಲಿಸಿದಾತಂ ಗುರು ಏನಿದೆ, ಪ್ರತಿಯೊಬ್ಬರೂ ಆ ಗುರುಸ್ಥಾನದಲ್ಲಿಟ್ಟು ಗೌರವಿಸಿ. ಹೇಗೆ ಆಚಾರ್ಯ ದೇವೋಭವ, ಪಿತೃದೇವೋಭವ, ಮಾತೃದೇವೋಭವ ಇದೆ, ಹೇಗೆ ನಿಮ್ಮ ತಂದೆ ತಾಯಿ ನಿಮ್ಮ ಜೀವನದ ಬಹುಮುಖ್ಯ ಪಾತ್ರಧಾರಿಗಳು, ಆ ಗುರುನು ಬಹುಮುಖ್ಯ ಪಾತ್ರಧಾರಿ, ಅದನ್ನು ನೀವು ನೆನಪಿಟ್ಕೊಳ್ಳಿ. ಇನ್ನು BMS ಮುಗಿಸಿದಂಥ ವಿದ್ಯಾರ್ಥಿಗಳಿಗೆ ನಾನು ಹೇಳಿದೆ, ಇವತ್ತು ಆಯುರ್ವೇದದಲ್ಲಿ ನಾವು ಇನ್ನೂ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದ್ದೀವಿ. ವಿಲ್ ಆಲ್ವೇಸ್ ಫೀಲ್ ಇನ್ಫೀರಿಯರ್ ಕಂಪೇರ್ಡ್ ಟು ಅದರ್ಸ್ ಬಿಕಾಸ್ ಅವರ್ ಅರ್ನಿಂಗ್ ಸ್ಟೇಟಸ್. ನಾವು ಗಳಿಕೆಯಲ್ಲಿ ಬೇರೆಯವ್ರು ಕಂಪೇರ್ ಮಾಡ್ಕೊಂಡು ಅದು ಒಂದು ಮೇಜರ್ ನಮಗೆ. ನಾನು ಹೇಳ್ತಿರ್ತೀನಿ ಯಾವಾಗಲೂ ಈ BMS ಡಿಗ್ರಿ ತೊಗೊಂಡ ತಕ್ಷಣ ಆ ಜೀನ್ಗೆ ಎಂಟ್ರಿ ಆಗ್ಬಿಡುತ್ತೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನೋದು. ಯಾಕೆ? ನಮ್ಮ ಅರ್ನಿಂಗ್ ಸ್ಟೇಟಸ್. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರೋದು, ನೀವು ಸಹ ಯಾರಿಗೂ ಕಡಿಮೆ ಇಲ್ಲ. ಯಾವುದೇ ಪ್ರೊಫೆಷನ್ ಗ್ರೇಟು ಅಲ್ಲ, ಲೀಸ್ಟು ಅಲ್ಲ. ಆ ಪ್ರೊಫೆಷನ್ ಗ್ರೇಟ್ನೆಸ್ ಬರೋದು ಅಥವಾ ಅದು ತೂಕ ಬರೋದು ನಿಮ್ಮಗಳಿಂದ, ಅದು ನಿಮ್ಮ ಕೈಲಿರುತ್ತೆ. ಇವತ್ತು ನಿಮ್ಗಳಲ್ಲಿ ಬೇಕಾಗಿರೋದು ಒಂದು ಸ್ಟ್ಯಾಂಡರ್ಡ್ ಮೆಂಟಾಲಿಟಿ ಮತ್ತು ಪ್ರೊಫೆಷನಲಿಸಮ್. ನಾನು ಎಲ್ಲ ಕಡೆ ಹೇಳೋದು ಇದು ಕಾಮನ್ ಮಾತು ಅಥವಾ ಸಾಮಾನ್ಯ ಒಂದು ಮಾತು, ಅಂದರೆ ಒಂದು ಮೆಸೇಜ್ ಅಂದರೆ ಹ್ಯಾವ್ ಎ ಸ್ಟ್ಯಾಂಡರ್ಡ್ ಮೆಂಟಾಲಿಟಿ ಆ್ಯಂಡ್ ಪ್ರೊಫೆಷನಲಿಸಮ್. ವಾಟ್ ಈಸ್ ದಟ್? ನೀವು ಸ್ಟ್ಯಾಂಡರ್ಡ್ ಮೆಂಟಾಲಿಟಿ ಅಥವಾ ಪ್ರೊಫೆಷನಲ್ ತೋರಿಸಿದ್ರೆ ಯು ಕ್ಯಾನ್ ಆಲ್ಸೋ ಫೀಲ್ ಸುಪೀರಿಯರ್, ಯು ಕ್ಯಾನ್ ಲೀಡ್ ಎ ಲೈಫ್ ವಿಚ್ ಇಸ್ ನಾಟ್ ಲೆಸ್ಸರ್ ದ್ಯಾನ್ ಎನಿ ಒನ್. Still, if you have a doubt, what is that standard mentality and professionalism? For example, Dr. Nagaraju ಅವರು ನಾನು ಫ್ಯಾಮಿಲಿ ಎನಿಮೀಸ್ ಅನ್ಕೊಳ್ಳಿ. ಓಕೆ, ಫ್ಯಾಮಿಲಿ ಎನಿಮೀಸ್. ನಾನು ಅವ್ರಿಗಂತೂ ತುಂಬ ತೊಂದರೆ ಕೊಟ್ಬಿಟ್ಟಿದ್ದೀನಿ ಎಲ್ಲ ವಿಧದಿಂದ. ಬಟ್ ಬೋತ್ ವೇರ್ MBBS ಡಾಕ್ಟರ್ಸ್. ನಾನೊಂದು ಪೇಷಂಟ್ ಟ್ರೀಟ್ ಮಾಡಿದ್ದೀನಿ, ಕಾಂಪ್ಲಿಕೇಟ್ ಆಗಿದೆ, ನನ್ನ ನೆಗ್ಲಿಜೆನ್ಸಿಯಿಂದ ಅವ್ರ ಹತ್ರ ಹೋಗುತ್ತೆ. ನನಗೆ ಸಿಕ್ಕಾಬಟ್ಟೆ ತೊಂದರೆ ಕೊಟ್ಟಿದ್ದೀನಿ. ಅವ್ರು ರಿವೇನ್ ತಗೋಬೇಕು, ಬೈ ಡಾಕ್ಟರ್ ಏನು ಸರ್, ಡಾಕ್ಟರ್ ಕಿರಣ್ ಡಾಕ್ಟ್ರು ಏನು ಡಾಕ್ಟ್ರಾ ಎಂತ
ಸರಿ ಅವನಿಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡೋಕೆ ಬರಲ್ಲ, ಕಾಂಪ್ಲಿಕೇಟ್ ಮಾಡಿ ಕಳಿಸ್ತಾ ಅಂತ ಅವ್ರ ಹತ್ರ ಹೋಗ್ತಾರೆ. ಬೋತ್ ವಿ ಆರ್ ಫ್ಯಾಮಿಲಿ ಎನಿಮೀಸ್, ಸಿಕ್ಕಾಬಟ್ಟೆ ತೊಂದರೆ ಕೊಟ್ಟಿದ್ದೀನಿ. ಏನು ಮಾಡ್ಬೇಕು ಅವರು? ಇನ್ನೂ ಅದನ್ನು ಸ್ವಲ್ಪ ಒಗ್ಗರಣೆ ಹಾಕಿ ಇನ್ನೂ ಕಾಂಪ್ಲಿಕೇಟ್ ಮಾಡಿ ಜನ ಕಳಿಸಿ ಓಡಿಸ್ಬೇಕು. ಬಟ್ ಅವ್ರೇನು ಮಾಡ್ತಾರೆ, ಡಾಕ್ಟರ್ ಕಿರಣ್ ಈಸ್ ಒನ್ ಆಫ್ ದ ಬೆಸ್ಟ್ ಡಾಕ್ಟರ್ ಇನ್ ದ ಸಿಟಿ, ಅವ್ರು ನನಗಿನ್ನ ಸೀನಿಯರು, ಅವ್ನು ನೋಡಿದ್ಯಾ ಅನ್ನೋ ಕಾರಣಕ್ಕೆ ಬದುಕಿದೆಯಾ ಮರ, ಇಲ್ಲ ಸತ್ತೇ ಹೋಗ್ತಿದೆ ಅಂತ ಡಿಫೆಂಡ್ ಮಾಡ್ಕೊಳ್ತಾರೆ, ಟ್ರೀಟ್ಮೆಂಟ್ ಮಾಡ್ತಾರೆ. ದಿಸ್ ದ ಮೆಂಟಾಲಿಟಿ ಆಫ್ MBBS ಡಾಕ್ಟರ್ಸ್. ಬಟ್ ನಮ್ಮ ಆಯುರ್ವೇದದಲ್ಲಿ ನಾವು ಫೇಲ್ಯೂರ್ ಆಗ್ತಾರೆ. ಸಾರಿ ಟು ಸೇ ದಿಸ್, ಫೇಲ್ಯೂರ್ ಆಗ್ತಾ ಇರೋದು. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಡಾಕ್ಟರ್ ಅಕ್ಷಯ್ ಡಾಕ್ಟರ್ ಒಳ್ಳೆ ಪೀಡಿಯಾಟ್ರಿಷಿಯನ್ನು ಆಯುರ್ವೇದದಲ್ಲಿ. ಬೋತ್ ಆರ್ ಫ್ಯಾಮಿಲಿ ಫ್ರೆಂಡ್ಸ್ ಅನ್ಕೊಳ್ಳೋಣ. ಅವ್ರು ಒಳ್ಳೆ ಚಂದ ಟ್ರೀಟ್ಮೆಂಟ್ ಮಾಡಿದ್ರು ಒಂದು ಪೇಷಂಟು. ಅವ್ರು ನನಗೆ ತುಂಬ ವೈಯಕ್ತಿಕವಾಗಿ ತುಂಬ ಸಹಾಯ ಮಾಡಿದ್ದಾರೆ. ಪೇಷಂಟ್ ಟ್ರೀಟ್ ಮಾಡಿದ್ರೆ ಮೋರ್ ದ್ಯಾನ್ 80% ಚೆನ್ನಾಗಾಗಿದೆ. ಏನೋ ಸ್ವಲ್ಪ ಸಮಾಧಾನ ಇಲ್ಲ, ಅವ್ನ ಡಯಟ್ ಅದು ಕರೆಕ್ಟ್ ಮಾಡಲಿಲ್ಲ, ನನ್ನ ಹತ್ರ ಬಂದ. ನಾನು ನೋಡಿದ ತಕ್ಷಣ, ಡಾಕ್ಟರ್ ಅಕ್ಷಯ್ಯ ನನ್ನ ಜೂನಿಯರು, ಬರೀ ಯಾವಾಗಲೂ ಸುತ್ತಾಡ್ತಿರ್ತ ಮನುಷ್ಯ, ಪೇಷಂಟ್ ನೋಡ್ತಾರಾ ಅಂದರೆ ನನ್ನ ಮುಖದ ಎಕ್ಸ್ಪ್ರೆಷನಲ್ಲೇ, ಭಾವನೆಯಲ್ಲೇ, ನನ್ನ ಮಾತುಗಳಲ್ಲೇ ಅವ್ನು ಡಾಕ್ಟ್ರೇ ಅಲ್ಲ, ನಾನೊಬ್ಬ ಬೃಹಸ್ಪತಿನ ಹೇಳೋದು ಮನಸ್ಥಿತಿ. ಈ ಮನಸ್ಥಿತಿಗಳಲ್ಲಿ ನಾವು ಹಿಂದೆ ಉಳಿದಿದ್ದೀವಿ. ಇವತ್ತು MBBS ಡಾಕ್ಟರ್ಸ್ ನೋಡಿ 5-6 ಜನ ಸೇರ್ಕೊಂಡು ನರ್ಸಿಂಗ್ ಹೋಮ್ ಓಪನ್ ಮಾಡ್ತಾರೆ. ದೇ ವಿಲ್ ಅರ್ನ್ ಇನ್ ಲ್ಯಾಕ್ಸ್, ದೇ ವಿಲ್ ರೆಫರ್ ಈಚ್ ಅದರ್, ದೇ ವಿಲ್ ಪ್ರಮೋಟ್ ಈಚ್ ಅದರ್. ನಮ್ಮಲ್ಲಿ ಎಷ್ಟು ಜನ ನಾವು ಒಬ್ರಿಗೊಬ್ರು ರೆಫರ್ ಮಾಡ್ತೀವಿ? ನಾನು ನಿಮಗೆ ಸ್ಪೆಷಲಿ ಹೇಳ್ತಾ ಇರೋದು, ಹಿಂದಿನ ಜನ್ರೇಷನ್ ಏನಿತ್ತು ಅದು ಬೇಡ, ನೀವು ಹೊಸ ಜನ್ರೇಷನ್ನು ಒಂದು ಹೊಸ ಮನೋಭಾವನೆ ಬೆಳೆಸ್ಕೊಳ್ಳಿ. ಒಬ್ರಿಗೊಬ್ರು ರೆಫರ್ ಮಾಡಿ, ಒಬ್ರೊಬ್ರು ಪ್ರಮೋಟ್ ಮಾಡಿ. ಕೆಲವರು ಎಷ್ಟೋ ಸಲ ನಮ್ಮಲ್ಲಿ ಇನ್ನೂ ಆಗುತ್ತೆ, ರೆಫರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಅಕ್ಷಯ್ ಡಾಕ್ಟರ್ನ ರೆಫರ್ ಮಾಡಿದ್ರು, ಯಾವುದೋ ಅವ್ರ ಪೇಡಿಯಾಟ್ರಿಷಿಯನ್ನು, ನಾನು ಯಾವುದೋ ಸ್ಕಿನ್ ನೋಡ್ತೀನಿ ರೆಫರ್ ಮಾಡಿದ್ರು. ನೆಕ್ಸ್ಟ್ ನಾನೇನು ಮಾಡಬೇಕು? ಅವ್ರ ಮನೇಲಿ ಯಾವುದೋ ಪೇಡಿಯಾಟ್ರಿ ಕೇಸ್ ಮೇಲೆ ನಾನು ಅವ್ರು ರೆಫರ್ ಮಾಡಬೇಕು. ಬಟ್ ಮಾಡೋದೇ ಇಲ್ಲ. ಆ ಕೇಸನ್ನು ಅಕ್ಷಯ್ ಡಾಕ್ಟ್ರು ಅಂತ ಕಳಿಸಿರೋದೆ ಅವ್ರಿಗೆ ಜ್ಞಾನ ಇಲ್ಲ, ಅದಕ್ಕೋಸ್ಕರ ಕಳಿಸಿದ್ದಾರೆ. ನಿಮ್ಮೆಲ್ಲ ಕೇಸು ನಾನೇ ನೋಡ್ತೀನೋ ಮನೋಭಾವ. ಈ ಮನೋಭಾವನೆಯಿಂದ ಆಯುರ್ವೇದ ವೈದ್ಯರು ಹೊರಗೆ ಬಂದರೆ, ಒಬ್ರನ್ನೊಬ್ರು ರೆಫರ್ ಮಾಡಿದರೆ, ಅವ್ರು MBBS ನೋಡಿ 5 ಜನ ಇದ್ದಾರೆ ಅಂದರೆ 5 ಪೇಷಂಟು 25 ಜನ ಮಾಡ್ಕೊಳ್ತಾರೆ. ಅವ್ರು ಇವ್ರಿಗೆ ರೆಫರ್ ಮಾಡ್ತಾರೆ, ಇವ್ರು ಅವ್ರಿಗೆ ರೆಫರ್ ಮಾಡ್ತಾರೆ. ಹೋಗಿ ಡಯಾಬಿಟಿಸ್ ಒಪಿನಿಯನ್ ತಗೋಬಾ, ನ್ಯೂರಾಲಜಿ ಒಪಿನಿಯನ್ ತಗೋಬಾ, ಹೋಗ್ಬಿಟ್ಟು ಅಲ್ಲಿ ಫಿಸಿಷಿಯನ್ ಒಪಿನಿಯನ್ ತಗೋಬಾ. ನಿಮ್ಮಲ್ಲಿ ನಾನು ಏನೇ ಆಗಲಿ, SDM ಅಲ್ಲಿ ಓದಿರ್ಬೋದು ಅಥವಾ ಡಿಸ್ಟಿಂಕ್ಷನ್ ಹೋಲ್ಡರ್ ಇರಲಿ, ಏನೇ ಇರಲಿ, ನನಗೆ ಸಕ್ಸಸ್ ಸಿಗೋದು ಒಂದು 3-4 ಡಿಸೀಸ್ ಸಕ್ಸಸ್ಫುಲ್ ಟ್ರೀಟ್ ಮಾಡ್ಬೋದು. ಎಲ್ಲದನ್ನು ನಾನು ಸಕ್ಸಸ್ಫುಲಿ ಟ್ರೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಯಾರೇ ಆಗಲಿ. ಅವ್ರಿಗೆ ಅದು ಕೈಗುಣ ಅಂತಿರೋ ನಮ್ಮ ಪೂರ್ವಜನ್ಮದ ಕರ್ಮಗಳ ಅವನ ಪುಣ್ಯಫಲನೋ ಕರ್ಮಫಲನೋ, ನಮಗೆ ಸಕ್ಸಸ್ ಸಿಗೋದು 1-2-3 ಮ್ಯಾಕ್ಸಿಮಮ್ 5 ಡಿಸೀಸ್ ಸಕ್ಸಸ್ಫುಲಿ ವಿ ಕ್ಯಾನ್ ಟ್ರೀಟ್. ಆ ಲಿಮಿಟೇಷನ್ ಎಲ್ರಿಗೂ ಗೊತ್ತಿರುತ್ತೆ. ಆ ಡಿಸೀಸ್ ನಂತರ ನಮ್ಗೆ ಗೊತ್ತಿರುತ್ತೆ. ನಾಗರಾಜ್ ಡಾಕ್ಟರ್ ಸ್ಕಿನ್ದ ಚಂದ ಟ್ರೀಟ್ ಮಾಡ್ತಾರೆ, ಅಶೋಕ್ ಸರು ಸರ್ಜರೀಸ್ ಚಂದ ಮಾಡ್ತಾರೆ, ಅಕ್ಷಯ್ ಅವರು ಪೇಡಿಯಾಟ್ರಿಕ್ ಕೇಸ್ ಚಂದ ಮಾಡ್ತಾರೆ, ಇನ್ನೊಬ್ರು ರೆಸ್ಪಿರೇಟರಿ ಚಂದ ಮಾಡ್ತಾರೆ, ಇನ್ಫ್ಲೇಟರಿ ಕೇಸ್ ಚಂದ ಟ್ರೀಟ್ ಮಾಡ್ತಾರೆ. ರೆಫರ್ ಮಾಡೋಣ. ಆ ಮನೋಭಾವನೆ ಬಂದರೆ ಒಂದು 5-6 ಜನ ಸೇರಿಕೊಂಡು ಮಲ್ಟಿ ಸ್ಪೆಷಾಲಿಟಿ ಆಯುರ್ವೇದ ಮಾಡೋ ಅಂಥ ಮನೋಭಾವನೆ ಬರಲಿ. ಇವತ್ತು ಒಬ್ಬರು ಇಂಡಿವಿಜುವಲಿ ಯು ಕ್ಯಾನಾಟ್ ಅಚೀವ್ ಎನಿಥಿಂಗ್. ಇವತ್ತು ಫ್ಯಾಕ್ಟ್ ಇಸ್ 10,000 ಕೊಟ್ಟರೆ MD ಮಾಡೋ ಡಾಕ್ಟರ್ ಡ್ಯೂಟಿ ಡಾಕ್ಟರ್ ಕೂರಿಸ್ಬೋದು. ನೀವು 20,000 ಕೊಟ್ಟರು ಒಬ್ಬರು ಥೆರಪಿಸ್ಟ್ ಸಿಗಲ್ಲ. ಅಂಥ ಸಂದರ್ಭದಲ್ಲಿ ನಿಮ್ದು ಏನೇ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದ್ದರೂ ನೀವು ಇಂಡಿವಿಜುವಲಿ ಅಚೀವ್ ಮಾಡೋಕ್ಕಾಗಲ್ಲ. ಗೋ ವಿತ್ ಎ ಟೀಮ್. ನನ್ನ ರಿಕ್ವೆಸ್ಟ್ ಆಸ್ ಅ ಮೆಸೇಜ್, ನನ್ನ ಅನುಭವದಲ್ಲಿ ದಶಕ ಆಲ್ಮೋಸ್ಟ್ 20 ಡಿಕೇಡ್ ನಾನು NABದಲ್ಲಿ ಸರ್ ಜೊತೆ ಎಲ್ಲ ಸೇರ್ಕೊಂಡು ಇಡೀ ರಾಜ್ಯಾದ್ಯಂತ ಅಡ್ಡಾಡಿ ಅಸೋಸಿಯೇಷನ್ ಸ್ಟ್ರಾಂಗ್ ಮಾಡಲಿಕ್ಕೆ ನಮ್ಮಲ್ಲಿ ಒಂದು ಗಟ್ಟಿತನ IMA ಹೇಗಿದೆ ಅದೇ ರೀತಿ ಬರಬೇಕು ಅನ್ನೋ ಕಾರಣಕ್ಕೆ ಓಡಾಡಿ ನಾವು ನೋಡಿದ್ದೀನಿ. ನನಗೆ ಬೇಸಲ್ಲಿ ಅರ್ಥ ಆಗಿದ್ದು, ಎಲ್ಲಿವರೆಗೂ ನಮ್ಮಲ್ಲಿ ಒಬ್ರು ಸಹಕಾರ ತತ್ವ ಬರಲ್ಲೋ, ಒಬ್ರಿಗೊಬ್ರು ರೆಫರ್ ಮಾಡಲ್ವೋ, ಪ್ರಮೋಟ್ ಮಾಡಲ್ವೋ, ಆಸ್ ಎ ಟೀಮ್ ಹೋಗಲ್ವೋ, ನಾವು ಸಕ್ಸಸ್ ರೀಚ್ ಆಗಲಿ. ಆಯುರ್ವೇದ ಅಂತ ಅದ್ಭುತ ಜ್ಞಾನ ಇಟ್ಕೊಂಡು, ಆಯುರ್ವೇದ ಪದವಿ ಅಂತ ಒಂದು ಅದ್ಭುತ ಪದವಿ ಇಟ್ಕೊಂಡು ನಾವು ಅಚೀವ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರೋ ಫಾರ್ಮಸಿಯವರು ದುಡ್ಡು ಮಾಡ್ತಾರೆ, ಅವನೋ ಟಿವಿಲಿ ಬಂದು ಯೂಟ್ಯೂಬಲ್ಲಿ ಟಾಕ್ ಕೊಟ್ಟವನು ದುಡ್ಡು ಮಾಡ್ತಾನೆ. ನೀವು ದುಡ್ಡು ಅಂದರೆ ಇಟ್ಸ್ ಎ ಪಾರ್ಟ್ ಆಫ್ ಲೈಫ್. ನಾನು ದುಡ್ಡು ಮಾಡ್ಲಿಕ್ಕೋಸ್ಕರ ಮಾಡಿ ಅಂತ ಹೇಳ್ತಿಲ್ಲ. ನೀವು ಅಷ್ಟು ಡಿಗ್ರಿ ಪಳ್ಳೆ ಅಷ್ಟು ಶ್ರಮ ವಹಿಸಿರ್ತಾರೆ. ನೀವು ಬೇರೆಯವ್ರ ರೀತಿ ಒಂದು ಸಮಾಜದಲ್ಲಿ ತಲೆ ಎತ್ತಿ ನಡಿಬೇಕು ಅಂದಾಗ ನಿಮ್ಮ ಅಚೀವ್ಮೆಂಟ್ ಇಂಪಾರ್ಟೆಂಟ್ ಇರುತ್ತೆ. ಅಚೀವ್ ಮಾಡಬೇಕು ಅಂದರೆ BA ಸ್ಪೆಷಲಿಸ್ಟ್ ಫಸ್ಟ್. ನೀವು PG ಆಗಲಿ UG ಆಗಲಿ BA ಸ್ಪೆಷಲಿಸ್ಟ್ ಆಫ್ 1 or 2 ಕಂಡೀಷನ್ಸ್. 4-5 ಜನ ಟೀಮ್ ಮಾಡ್ಕೊಳ್ಳಿ, ಒಬ್ರಿಗೊಬ್ರು ರೆಫರ್ ಮಾಡ್ಕೊಳ್ಳಿ. ಸಣ್ಣ ಪುಟ್ಟ ಈಗ ಒಂದು ಕಡೆ ಇದ್ದೀವಿ ಅಂದಾಗ ವಿ ಆರ್ ಆಲ್ ಯೂನಿಕ್ ಪರ್ಸನಾಲಿಟೀಸ್, ವಿ ಆರ್ ಆಲ್ ಗುಡ್. ನಾನು ಒಳ್ಳೆವನೇ, ಜೋಶಿ ಸರ್ ಒಳ್ಳೆಯವರೇ. ಒಂದೇ ಕಡೆ ಇದ್ದಾಗ ಸಣ್ಣ ಪುಟ್ಟ ಡಿಸ್ಪೆರಿಟಿ ಬಂದೇ ಬರುತ್ತೆ. ಅದನ್ನು ಇಗ್ನೋರ್ ಮಾಡಿ ಮುಂದುವರೆದ್ರೆ ಇಟ್ಸ್ ಎ ಟೀಮ್ ಆಫ್ ಡಾಕ್ಟರ್ ಮಲ್ಟಿ ಸ್ಪೆಷಾಲಿಟಿ ಆಯುರ್ವೇದ ಸ್ಟಾರ್ಟ್ ಮಾಡ್ಬೋದು. 5 years ನೀವು ಅಲ್ಲಿ 50% ಇನ್ವೆಸ್ಟ್ ಅಲ್ಲೇ ಆಗ್ತಾ ಹೋದರೆ, ನೀವು ಇವತ್ತು ಸೆಂಟ್ರಲ್ ಗೌರ್ಮೆಂಟು ತುಂಬ ಆಪರ್ಚುನಿಟೀಸ್ ಕೊಡ್ತಿದೆ. ಇವತ್ತು ಹೆಲ್ತ್ ಪಾಲಿಸೀಸ್ ತಂದಿರ್ತಕ್ಕಂಥದ್ದು. ಇವತ್ತು ನೀವು ಹೆಲ್ತ್ ಇನ್ಶೂರೆನ್ಸ್ಗೆ ಹೋದರೆ ಕ್ಲೈಮ್ ಮಾಡ್ಬೋದು. ಇವತ್ತು ಆಯುರ್ವೇದ ಹಾಸ್ಪಿಟ್ಲಲ್ಲಿ 20,000 ಟ್ರೀಟ್ಮೆಂಟ್ ಚಾರ್ಜ್ ಆಗುತ್ತಂದರೆ ಯಾರೋ ಸ್ವಾಮೀಜಿಯವ್ರಿಗೆ ಹೇಳಿನೋ ಮತ್ತೊಬ್ರಿಗೆ ಹೇಳಿನೋ ಡಿಸ್ಕೌಂಟ್ ಕೇಳ್ತಾರೆ 20,000ದಲ್ಲೂ. ಅದೇ ಅಲ್ಲಿ ಬೆಂಗಳೂರು ಕೆಲವು ಮಲ್ಟಿಸ್ಪೆಷಾಲಿಟಿ NAB ಚಕ್ರವರ್ತಿ ಹಾಸ್ಪಿಟ್ಲ್ ಇದೆ, ಅಲ್ಲಿ ಹೋದರೆ 1 ಲಕ್ಷ 2 ಲಕ್ಷ ಆರಾಮ್ಸೆ ಕೊಟ್ಟು ಬರ್ತಾರೆ. ಯಾಕೆಂದ್ರೆ ಕ್ಲೈಮ್ ಆಗುತ್ತೆ.
ನೀವು ಸಹ ಒಂದು 5 ಜನ 10 ಜನ ಸೇರಿಕೊಂಡು ಒಂದು 5 years NABH ಅಕ್ರೆಡಿಟೇಷನ್ ಹಾಸ್ಪಿಟಲ್ ಥರ ಮಾಡಿಕೊಂಡ್ರೆ ಯು ಕ್ಯಾನ್ ಅರ್ನ್ ಇನ್ ಲ್ಯಾಕ್ಸ್. ಅದರ್ವೈಸ್ ನೀವು ಡಿಗ್ರಿ ಮಾಡೋದಕ್ಕೆ ನಿಮ್ಮನ್ನು ನೀವೇ ಬ್ಲೇಮ್ ಮಾಡ್ಕೊಳ್ತೀರಿ, ಸಿಸ್ಟಮ್ ಬ್ಲೇಮ್ ಮಾಡ್ತೀರಿ. ಸೊ ಗೋ ವಿತ್ ಎ ಟೀಮ್, ಬಿ ಎ ಸ್ಪೆಷಲಿಸ್ಟ್. ನಾನು ಯಾವಾಗಲೂ ಹೇಳೋದು, ಯಾಕೆಂದರೆ ತುಂಬ ಸಮಯ ಆಗಿದೆ. ಬಿಫೋರ್ ಕನ್ಕ್ಲೂಡಿಂಗ್ ನಾನು ಅವಾಗಲೇ ಹೇಳಿದೆ, ನಿಮ್ಮ ಮಠದ ಜೊತೆ ಒಬ್ಬ ಭಕ್ತನಾಗಿ ಒಬ್ಬ ಈ ಸಮಾಜ ವೈಜ್ಞಾನಿಕ ಸೆನೆಟ್ ಅನ್ನೋದು ಈಗ ಗಳಿಸಿರೋ ಪದವಿ ಅಷ್ಟೇ ಶಾಶ್ವತ ಅಲ್ಲ. ಮೊದಲು ನಾನು ಡಾಕ್ಟರ್ ಕಿರಣ್ ಕುಮಾರ್ ಎಲ್ರಿಗೂ ನಿಮ್ಮ ಜೂನಿಯರೋ ಸೀನಿಯರೋ ಒಬ್ಬ ಸಹಪಾಠಿನೋ ನಿಮ್ಮ ಮಠದ ಭಕ್ತನೋ ಹಾಗೇ ಆಗಿರ್ಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಈ ಅವಧಿಯಲ್ಲಿ ಏನು ಸಹಕಾರ ಬೇಕೋ ನಾನು ಅದನ್ನು ಕೊಡ್ತೀನಿ. ನನ್ನ ರಿಕ್ವೆಸ್ಟ್ ಇವತ್ತು, ಹಿಂದೆ ಇದ್ದಂಥ, ನಾನು ಬ್ಲೇಮ್ ಮಾಡಲ್ಲ, ಹಿಂದೆ ಇದ್ದಂಥ ನಮ್ಮ ಸೋಕಾಲ್ಡ್ ಲಿಜೆಂಡ್ರೀಸ್, ಐ ಆಮ್ ನಾಟ್ ಬ್ಲೇಮ್, ನಾನು ಯಾರೂ ವೈಯಕ್ತಿಕ ದ್ವೇಷ ಮಾಡಲ್ಲ. ಇವತ್ತು ಆಯುರ್ವೇದ ಪದ್ಧತಿ ಇನ್ನೂ ಎತ್ತರಕ್ಕೆ ತೊಗೊಂಡೋಗ್ಬೋದಿತ್ತು. ಯಾಕೆಂದರೆ ಮಠಗಳು ಮತ್ತು ಸಂಸ್ಥೆಗಳು ಯಾವಾಗಲೂ ಒಂದು ಸಮಾಜಕ್ಕೆ ಒಳ್ಳೇದು ಕೊಡಬೇಕು ಅಂತಲೇ ಬರೋದು. ಒಂದು ಜ್ಞಾನ, ಇವತ್ತು ಮಠಗಳಿರಲಿಲ್ಲ ಅಂದರೆ ಇವತ್ತು ಎಷ್ಟೋ ಜನ ಇನ್ನೂ ಅನಕ್ಷರಸ್ಥರಾಗಿ ಇರ್ತಿದ್ರು. ಈ ಮಠಗಳು ಎಲ್ಲ ರೀತಿಯ ಒಂದು ಎಜುಕೇಷನ್ ಸಿಸ್ಟಮ್ನ ಒಂದು ಇವತ್ತು ಎಲ್ಲರೂ ಜ್ಞಾನ ಒಂದು ಹರಡೋದ್ರಲ್ಲಿ, ಜ್ಞಾನ ಡಿಗ್ರಿಗಳು ಕೊಡೋದ್ರಲ್ಲಿ ಇವತ್ತು ಮಠಗಳ ಪಾತ್ರ ತುಂಬ ಇದೆ. ಹಾಗಾಗಿ ಹಿಂದೆ ಇದ್ದಂಥವರು ಸರಿಯಾಗಿ ಗೈಡ್ ಮಾಡಲಿಲ್ವೋ ಏನು ಮಾಡಲಿಲ್ವೋ ಗೊತ್ತಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ನಾನು ಇಲ್ಲಿ ಬಂದರೆ ಆಶೀರ್ವಾದ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ಕೊಬರ್ತೀನಿ, ಮತ್ತೇನು ಬಯಸ್ದಲೇ ನಾನು ಬರ್ತೀನಿ. ಸೊ ಒಂದು ರಿಕ್ವೆಸ್ಟ್ ಅಷ್ಟೇ, ಎಲ್ಲ ಮಿಸ್ಗೈಡ್ ಆಗಿ ಬಹಳಷ್ಟು ಇನ್ಸ್ಟಿಟ್ಯೂಷನ್ಸ್ ಹಾಳು ಮಾಡಿದ್ರು ನಮ್ಮಲ್ಲಿ. ಬರೀ ಬಂದಿದೆ ಎತ್ಕೊಂಡು ಹೋಗ್ಲಿಕ್ಕೆ ಒಂದು ಉದ್ದೇಶ ಇಟ್ಕೊಂಡು ಮಿಸ್ಗೈಡ್ ಮಾಡಿ ಇವತ್ತು ವ್ಯವಸ್ಥೆ ಹಾಳಾಯಿತು. ನನ್ನ ರಿಕ್ವೆಸ್ಟ್ ಇವತ್ತು ಬೇಕಿಲ್ಲ, ನನಗೆ ಬೇರೆ ಕಡೆ ಹೋದಾಗ ಹೇಳ್ತೀನಿ, ಸರ್ ಔಟ್ಸ್ಕರ್ಟಲ್ಲಿ ಇದೆ ಕಾಲೇಜು, ಹಾಗಾಗಿ ಪೇಷಂಟ್ಸ್ ಬರಲ್ಲ ಅಂತ ಮಿಸ್ಗೈಡು ಒಂದು ಆಡಳಿತ ಮಂಡಳಿಗೆ. ಇಟ್ಸ್ ಎ ಬ್ಲೆಸ್ಡ್ ಥಿಂಗ್. ಔಟ್ಸ್ಕರ್ಟ್ ಇಲ್ಲದಷ್ಟು ಬ್ಲೆಸ್ಡ್. ಯಾಕೆಂದರೆ ಇವತ್ತೆಲ್ಲ ಸ್ಟ್ರೆಸ್ಫುಲ್ ಲೈಫ್, ಎಲ್ಲ ನಗರಗಳು, ಬೆಂಗಳೂರು ಅಷ್ಟೇ ಅಲ್ಲ, ಇವತ್ತೆಲ್ಲ ನಗರಗಳು ಸ್ಟ್ರೆಸ್ಫುಲ್ ಲೈಫ್. ಅವ್ರಿಗೆ ಸಿಟಿಯಿಂದ ಅವ್ರು ನನಗೂ ತುಂಬ ಜನ ಕಾಲ್ ಮಾಡ್ತಾರೆ, ಕಿರಣ್ ಸರ್ ಕೇರಳದ ಥರ ಒಳ್ಳೆ ಆಂಬಿಯನ್ಸ್ ಇರೋದು ನಮ್ಮ ಕರ್ನಾಟಕದಲ್ಲಿ ಎಲ್ಲರ ಔಟ್ಸ್ಕರ್ಟಲ್ಲಿ ಯಾವ್ದಾರು ಒಳ್ಳೆ ಆಂಬಿಯನ್ಸ್ ಹಾಸ್ಪಿಟ್ಲ್ ಇದೆಯಾ ಅಂತ. ಇವತ್ತು ನನ್ನೆಲ್ಲ ಮೆಡಿಕಲ್ ಕಾಲೇಜ್ಗೆ ಹೇಳೋದಷ್ಟೇ, ಮೆಡಿಕಲ್ ಕಾಲೇಜ್ ಅಂದರೆ ಹಾಸ್ಪಿಟ್ಲ್ ಒಂದು ಇನ್ಕಮಲ್ಲಿ ಸಂಬಳ ಕೊಡೋ ಒಂದು ವ್ಯವಸ್ಥೆ ಬರಬೇಕು. ಇವತ್ತು ಎಷ್ಟೋ ಸಲ ಹಾಸ್ಪಿಟ್ಲು ರನ್ ಮಾಡೋಕ್ಕಾಗ್ತಿಲ್ಲ, ಆ ಮಕ್ಳು ಫೀಸಲ್ಲೇ ಅಲ್ಲಿ ಸಂಬಳ ಕೊಡೋದ್ರಲ್ಲೇ ಮುಗಿದೋಗ್ಬಿಡುತ್ತೆ. ಇವತ್ತು ಮಠಗಳಾಗಿರೋ ಹೊತ್ತಿಗೆ ಒಂದು ಸಂಸ್ಥೆನ ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಬೇರೆ ಇದರಲ್ಲಿ ಇನ್ನೂ ವ್ಯವಸ್ಥೆ ಇದಿದೆ. ಇವತ್ತು NABH ಅಕ್ರೆಡಿಟೇಷನ್ ಫೋಕಸ್ ಮಾಡಿ ತೊಗೊಂಡ್ರೆ, ನಾನು ಯಾವಾಗಲೂ ಹೇಳೋದಿಷ್ಟು, ಒಳ್ಳೆ ಡಾಕ್ಟರ್ಗೆ ಒಳ್ಳೆ ಬ್ಲೇಸರ್ ಹಾಕಿ ಕೂಡಿಸಿ, ಹೆಣ್ಮಕ್ಳು ನಾವೆಲ್ಲ ಮೈಸೂರು ಸಿಲ್ಕ್ ಸ್ಯಾರಿನ ಉಟ್ಕೊಂಡು ಕೂತ್ಕೊಳ್ಳಿ, ಒಳ್ಳೆ ಆಂಬಿಯನ್ಸ್ ಕೊಡಲಿ. ಇವತ್ತು ಅಲ್ಲಿ 100 ಏನು ಸಿಟಿ ಮಧ್ಯೆ ಇರ್ತಕ್ಕಂಥ 500 ಪೇಷಂಟಲ್ಲಿ ಬರೋಂಥ ಒಂದು ಇನ್ಕಮ್ನ ಬರೀ ಒಂದು 100 ಪೇಷಂಟಲ್ಲಿ ಬಡವ್ರಿಗೂ ಚಿಕಿತ್ಸೆ ಕೊಡಬೇಕು. ಕೆಲವರು ಆಂಬಿಯನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಆ ಚಿಕಿತ್ಸೆ ಯಾರೋ ಬಿಸ್ನೆಸ್ ಮ್ಯಾನ್ ಮಾಡ್ತಾರೆ ದುಡ್ಡನ್ನ. ಇವತ್ತು ಮಠಗಳಿಗೆ ಆ ಒಂದು ವರಮಾನ ಬಂದರೆ ಇನ್ನೊಂದು 10 ಸಂಸ್ಥೆಗಳು ಹುಟ್ಟಾಕುತ್ತೆ, ಇನ್ನೊಂದು 1000 ಜನಕ್ಕೆ ಕೆಲಸ ಕೊಡ್ತಾರೆ, ಇನ್ನೊಂದು 1000 ಮಕ್ಕಳು, ಲಕ್ಷಾಂತರ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಸಿಗುತ್ತೆ ಅನ್ನೋ ಒಂದು ಕಾರಣ ದೃಷ್ಟಿ ಇಟ್ಕೊಂಡು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಶಿವಮೊಗ್ಗದಲ್ಲಿ ಫಸ್ಟ್ NABH ಅಕ್ರೆಡಿಟೆಡ್ ಹಾಸ್ಪಿಟಲ್ಲು ನಿಮ್ಮ ಸಂಸ್ಥೆದಾಗಲಿ ಒಂದು ಪ್ರೌಡ್ ಫೀಲ್, ಏನು ಬ್ರಾಂಡ್ ಅಂಬಾಸಿಡರ್ ಅಂತ ಶಿವಮೊಗ್ಗದಿಂದ, ಯಾಕೆಂದರೆ ಇದು ಕವಿಗಳ ಬೀಡು, ಶಿವಮೊಗ್ಗ ಸುಬ್ಬಣ್ಣವರಂಥ ಗಾನ ಯೋಗಿಗಳ ಬೀಡು ಸಹ ಹೌದು. ಮತ್ತು ಬಹಳಷ್ಟು ಆಯುರ್ವೇದದಲ್ಲೇ ಬೇರೆ ಯಾವ ಡಿಸ್ಟಿಕ್ಗೆ ಹೋದ್ರು ಇಂಥ ಒಂದು ಆಯುರ್ವೇದ ಸಣ್ಣ ಸಿಟಿಗೆ ಹೋದು, ಬೆಂಗಳೂರು ಕಂಪೇರ್ ಮಾಡಿಕೊಂಡ್ರೆ. ಆದರೆ ಶಿವಮೊಗ್ಗದಲ್ಲಿ ಭಾಳಷ್ಟು ಜನ ಆಯುರ್ವೇದದಲ್ಲಿ ಒಳ್ಳೆ ಹೆಸರು ಮಾಡಿದ್ರಿ. ಇಷ್ಟು ಹೆಸರು ಮಾಡ್ತಕ್ಕಂಥ ಆಯುರ್ವೇದ ಇದ್ದರೂ ಬೇರೆ ಡಿಸ್ಟಿಕ್ಕಲ್ಲಿ ಸಿಗಲ್ಲ. ಅದೊಂದು ಈ ಮಣ್ಣಿನ ಒಂದು ಗುಣನೋ ಅಥವಾ ಈ ಮಣ್ಣಿನ ಒಂದು ಆಶೀರ್ವಾದನೋ ಇದೆ ಈ ಒಂದು ಕ್ಷೇತ್ರದಲ್ಲಿ. ಹಾಗಾಗಿ ಶಿವಮೊಗ್ಗದಲ್ಲಿ ಫಸ್ಟ್ NABH ಹಾಸ್ಪಿಟ್ಲು ನಿಮ್ಮಿಂದಲೇ ಶುರುವಾಗಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇಷ್ಟು ಸಮಯ ಕೊಟ್ಟಿದ್ದಕ್ಕೆ ಭಾಳಷ್ಟು ವಿಷಯಗಳು ಮಾತಾಡೋದಿದೆ, ಆದರೆ ಭಾಳಷ್ಟು ಜನ ಇನ್ನೂ ಮಾತಾಡೋದಿದೆ. ಇಷ್ಟು ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಎಲ್ರಿಗೂ ಆಭಾರಿಯಾಗಿದ್ದೀನಿ. ಮತ್ತೊಂದು ಸಲ ಎಲ್ಲ ನಿಮ್ಮ ಪೋಷಕರು, ಖುಷಿಯಾಗುತ್ತೆ ನಿಮಗೆಲ್ಲ, ನಿಮ್ಮ ಮಕ್ಕಳು ವೈದ್ಯರಾಗ್ತಿದ್ದಾರೆ, ಕೆಲವರು ವೈದ್ಯರಾಗಿದ್ದಾರೆ. ಯಾವಾಗಲೂ ಅವ್ರಿಗೊಂದು ಎಥಿಕ್ಸ್ ಅನ್ನೋದನ್ನ ಬೋಧನೆ ಕೊಡಿ. ದುಡ್ಡೇ ಎಲ್ಲ ಇಂಪಾರ್ಟೆಂಟ್ ಅಲ್ಲ. ನಾನು ಇವತ್ತು ನನ್ನ ಎಲ್ರಿಗೂ ಗೊತ್ತು, ನನ್ನ ಮಾವವ್ರನ್ನ ಲಾಸ್ಟ್ ಎಲೆಕ್ಷನ್ ಟೈಮಲ್ಲಿ ಕಳ್ಕೊಂಡೆ ಆಕ್ಸಿಡೆಂಟಲ್ಲಿ. ನನ್ನ ಮಾವರು ಯಾವಾಗಲೂ ಹೇಳ್ತಾಯಿದ್ರು, ಒಳ್ಳೆ ಚಿಕಿತ್ಸೆ ಕೊಡಿ, ಟ್ರೀಟ್ಮೆಂಟ್ ಜಾಸ್ತಿ ಚಾರ್ಜ್ ಮಾಡಬೇಡಿ, ಆದಷ್ಟು ಒಳ್ಳೆ ಟ್ರೀಟ್ಮೆಂಟ್ ಕೊಡಿ, ಅದು ನಿಮ್ಮನ್ನು ಕಾಯುತ್ತೆ ಅಂತ. ಹೌದು, ನಾವು ಒಳ್ಳೆ ವೈದ್ಯರಾಗಿದ್ದರೆ ಅದು ನಮ್ಮ ಕಾಯುತ್ತೆ, ಆ ಪುಣ್ಯ ಫಲ ನಮ್ಮನ್ನು ಎತ್ತರಕ್ಕೆ ತಗೊಂಡೋಗೇ ಹೋಗುತ್ತೆ. ಹಾಗಾಗಿ ಫಸ್ಟು ಗುಣಪಡಿಸೋದ ಕಡೆ ಇರಲಿ, ಮನಿ ಇಂಪಾರ್ಟೆನ್ಸ್ ಅನ್ನಿ ತಾನೇ ಬರುತ್ತೆ. ಹಾಗಾಗಿ ಯಾವುದೋ ಒತ್ತಡ, ಮಕ್ಕಳಿಗೆ ಪ್ರೋತ್ಸಾಹ ನೀಡಿ. ಮತ್ತು ಯಾರಾದರೂ ಕೆಲವರು ಅಚೀವ್ಮೆಂಟ್ ಇರುತ್ತೆ, ನೀವು IAS ಮಾಡಬೇಕು ಅಂತ ಆಕಾಂಕ್ಷೆಗಳಿದ್ರೆ ಖಂಡಿತ ಇವಾಗಲಿಂದ ತಯಾರಿ ಮಾಡಿಸಿ. ನಾನು ಯಾವಾಗಲೂ ಉತ್ತರ ಕರ್ನಾಟಕದವ್ರು ಆ ವಿಷಯದಲ್ಲಿ ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಆಯುರ್ವೇದದಲ್ಲೂ IAS ಆಫೀಸರ್ ಆಗಬೇಕು, KS ಆಫೀಸರ್ ಆಗಬೇಕು ನನಗೆ ಒಂದು ಇಚ್ಛೆ ಇದೆ. ದಯವಿಟ್ಟು ನಿಮ್ಮ ಕೈಲಿ ಆಸೆ ಇದ್ದರೆ ಈಗಲಿಂದ ಪ್ರಯತ್ನ ಹಾಕಿ. ನಾನು ಉತ್ತರ ಕರ್ನಾಟಕದ ಈ ವಿಷಯದಲ್ಲಿ ಎಕ್ಸಾಂಪಲ್ ಕೊಡ್ತೀನಿ. ಯಾಕೆಂದರೆ ಅವರು ಏನೇ ಹಣಕಾಸಿನ ಪರಿಸ್ಥಿತಿ ಆಗಿರಲಿ, ಒಂದು ಅಟೆಂಪ್ಟ್ ಲಾಸ್ಟ್ ಆಗಬೇಕು, ಇಲ್ಲ ಏಜ್ ಲಾಸ್ಟ್ ಆಗಬೇಕು. ಆ ಕೊನೆ ಪ್ರಯತ್ನದವರು ಪ್ರಯತ್ನ ಪಡ್ತಾರೆ, ಯಾವ್ದಾರ ಒಂದು ಪೋಸ್ಟ್ ಗೌರ್ಮೆಂಟಲ್ಲಿ ತೊಗೊಳ್ತಾರೆ. ಉತ್ತರ ಕರ್ನಾಟಕ ಈ ದಕ್ಷಿಣಕ್ಕೆ ಬಂದರೆ 2 ಅಟೆಂಪ್ಟ್ಗೆ ಅಪ್ಪಂಗೆ ಭಾರ ಆಗಿದ್ದರಿಂದ ಬಿಟ್ಟುಬಿಡ್ತಾರೆ. ಈ ಉತ್ತರ ಕರ್ನಾಟಕದವರು ಒಂದು ಹಠ ಭಾವನೆ, ಒಂದು ಶ್ರದ್ಧೆ ಇರುತ್ತಲ್ಲ, ಆ ಶ್ರದ್ಧೆ ಇಟ್ಕೊಂಡು ನೀವು ಸಹ ಓದಿದರೆ
ನೀವು IAS ಅಥವಾ KS ಆಫೀಸರ್ಸ್ ಆಗ್ಬೋದು. ಯಾಕೆ ನಮ್ಮ ಆಯುರ್ವೇದ ಒಂದು ಕ್ಷೇತ್ರಕ್ಕೆ ಅದು ನೀಡಿದೆ. ಅದ್ರ ಜೊತೆಗೆ ನಮ್ಮಲ್ಲಿ ಈಗ MBBS ಅಲ್ಲೆಲ್ಲ MLAಗಳು ಮಿನಿಸ್ಟರ್ಗಳಾದ್ರು, ಆಯುರ್ವೇದದವರು ಸಹ ಮುಂದಿನ ದಿನಗಳಲ್ಲಿ MLA ರಾಜಕಾರಣಿಗಳು ಬರಬೇಕು, ಆಯುರ್ವೇದ ಕ್ಷೇತ್ರಕ್ಕೆ ಕೊಡುಗೆ ನೀಡಬೇಕು ಅಂದರೆ ಖಂಡಿತ ನೀವು ಸಹ ಆಗ್ಬೋದು. ಸೊ ಆ ಕಡೆ ಇವತ್ತು ದುಡ್ಡಿಂದ ಎಲೆಕ್ಷನ್ ಮಾಡೋಕ್ಕಾಗಲ್ಲ, ನೀವು ಅದನ್ನು ಬಿಟ್ಬಿಡಿ ಪಕ್ಕಕ್ಕೆ. 100 ಕೋಟಿ ಇಟ್ಕೊಂಡು ಎಲೆಕ್ಷನ್ ಬಂದರೆ 1000 ಕೋಟಿ ಇಟ್ಕೊಂಡ್ರು ಬರ್ತಾರೆ. ಇವತ್ತು ನಾನು ಒಂದು ಎಕ್ಸಾಂಪಲ್, ನಾನು ಪ್ರೌಡ್ನೆಸ್ಸಿಂದ ಹೇಳ್ತಿಲ್ಲ, ವಾಸ್ತವವಾಗಿ ಹೇಳ್ತಾ ಇದ್ದೀನಿ. ಇವತ್ತು ನಾನು ₹1 ಯಾರಿಗೂ ಕಾಫಿ ಕುಡಿಸ್ತಿಲ್ಲ, ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಬಿಟ್ರೆ. ನಮ್ಮ ಸೆನೆಟ್ ಎಲೆಕ್ಷನ್ ಹಂಗಾರೆ ದುಡ್ಡು ಬರುತ್ತೆ ಅಂತಲ್ಲ, ಪ್ರತಿಷ್ಠೆಗಾಗಿ 70-80 ಲಕ್ಷ 1 ಕೋಟಿ ಖರ್ಚು ಮಾಡಿದವರು ಇದ್ದಾರೆ. ಬೆಳ್ಳಿ ಕಾಯಿನ್ ಕೊಟ್ಟರು, ಪಾರ್ಕರ್ ಪೆನ್ ಕೊಟ್ಟರು, ಇದೆಲ್ಲ ನಡೀತು. ಒಬ್ಬ ಪ್ರೊಫೆಷನಲ್ ಎಲೆಕ್ಷನ್ ಯಾವ ರೀತಿ ನಡೀಬಾರ್ದಿತ್ತೋ ಗಿನ್ನಿಸ್ ದಾಖಲೆ ಸೇರ್ಬೋದು, ಆ ರೀತಿ ಆಯಿತು. ಬಟ್ ಅದ್ರ ನಡುವೆ ಒಬ್ಬ ಕಿರಣ್ ಕುಮಾರ್ನ ಜನ ಗೆಲ್ಲಿಸ್ಕೊಂಡ್ರು ಅಂದರೆ, ಅವರನ್ನು ಮೀರಿ ಇವತ್ತು ಗೆಲ್ಲಿಸ್ಕೊಂಡ್ರು ಅಂದರೆ ಎಸ್ ಕೆಲಸ ಮಾಡ್ತಾರೆ. ಈ ಮನುಷ್ಯನಲ್ಲಿ ಏನೋ ಒಂದು ಕೆಲಸ ಮಾಡೋ ಗುಣ ಇದೆ, ಒಳ್ಳೆತನ ಇದೆ, ಇವನು ಛಾತಿ ಇದೆ, ಇರ್ತಕ್ಕಂಥ ಲೀಡರ್ಸ್ನ ಫೇಸ್ ಮಾಡಿ ನಿಂತು ಒಳ್ಳೆ ಕೆಲಸ ಮಾಡೋ ಮನೋಭಾವನೆ ಇದೆ ಅಂದರೆ ಇವತ್ತೂ ಸಹ ಈ ಜನರಲ್ ಚುನಾವಣೆಗಳ ಎಲೆಕ್ಷನ್ಸಲ್ಲಾಗಲಿ ಯಾವುದೇ ಚುನಾವಣೆಗಳಾಗಲಿ ಇವತ್ತಿಗೂ ಸಹ ಒಂದು ನಿಮ್ಮನ್ನು ಗುರುತಿಸೋ ಅಂಥ ಜನ ಇದ್ದಾರೆ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಎಲೆಕ್ಷನ್ ದುಡ್ಡಿದ್ರಷ್ಟೇ ಎಲೆಕ್ಷನ್ನು, ಆ ಮನೋಭಾವನೆಯಿಂದ ಹೊರಗೆ ಬನ್ನಿ. ನಿಮ್ಮಲ್ಲಿ ಆ ಲೀಡರ್ಶಿಪ್ ಕ್ವಾಲಿಟಿ ಇದೆ ಅಂದರೆ ಖಂಡಿತ ಒಬ್ಬ ಗ್ರಾಮ ಪಂಚಾಯತಿ ಲೆವೆಲಿಂದು ಬೇರೆ ಲೆವೆಲ್ವರೆಗೂ ನಿಮ್ಮನ್ನು ಗೆಲ್ಸಿ ಕಳಿಸುವಂಥ ಜನರಿದ್ದಾರೆ. ಆದರೆ ನೀವು ಅದನ್ನು ಫಸ್ಟ್ ಪ್ರೂವ್ ಮಾಡಬೇಕು. ಯು ಆರ್ ಎ ಲೀಡರ್, ಯು ಆರ್ ಕ್ಯಾನ್ ಕೇಪಬಲ್ ಪರ್ಸನ್ ಪ್ರೂವ್ ಮಾಡಬೇಕು. ಅಂಥ ಆಸಕ್ತಿ ಇದ್ದರೂ ಸಹ ಇವಾಗಲಿಂದಲೇ ನೀವು ಸಮಾಜ ಸೇವೆ, ಆರೋಗ್ಯ ಸೇವೆ ಜೊತೆಗೆ ಸಮಾಜ ಸೇವೆ ಮಾಡ್ತಾ ಬನ್ನಿ. ಜನರ ಸಮಸ್ಯೆಗಳು ಸ್ಪಂದಿಸ್ತಾ ಬನ್ನಿ. ಖಂಡಿತ ಯು ಕ್ಯಾನ್ ಆಲ್ಸೋ ಬಿ ಎ ಲೀಡರ್ ಇನ್ ಫ್ಯೂಚರ್. ಈ ಯಾರಿಗೆ ಗೊತ್ತು, TMS ಇಂದ ಮುಂದೊಂದು ದಿನಗಳಲ್ಲಿ ಅಟ್ಲೀಸ್ಟ್ ಒಂದು ದಶಕದ ಒಳಗಾದರೂ ಒಬ್ಬ MLA ಮಿನಿಸ್ಟರ್ ಬರ್ಬೋದು, IAS ಆಫೀಸರ್ ಬರ್ಬೋದು, ಒಳ್ಳೆ ವೈದ್ಯ ಬರ್ಬೋದು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಎಲ್ರಿಗೂ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಇಫ್ ಐ ಟುಕ್ ಮೋರ್ ಟೈಮ್. ಥ್ಯಾಂಕ್ ಯು.